ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಫಿಸಿಕ್ಸ್ ದಲ್ಲಿ ನಾವು ಈಗಾಗಲೇ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡೇವಿ. ಈ ಒಂದು ಕ್ಲಾಸ್ ದಲ್ಲಿ ನಾವು ಐ ಕ್ಯಾಪ್, ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ಇವು ಏನಿರ್ತಾವು ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ರೀತಿಯಾಗಿರುವಂತಹ ಕ್ವಶನ್ಸ್ ಗಳು ಅದರಲ್ಲಿ ಬರ್ತವೆ. ಐ ಕ್ಯಾಪ್ 5 ಮತ್ತು ಜೆ ಕ್ಯಾಪ್ 10 ಇವುಗಳ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಏನಾಗುತ್ತೆ ಅಂತ ಹೇಳಿ ಈ ರೀತಿ ಪ್ರಶ್ನೆಗಳು ಈಸಿ ಇರ್ತೈತಿ. ಬಟ್ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಂಡ್ರ ಅಂತಂದ್ರೆ ಏನಾಗ್ತೈತೆ ಹೇಳ್ರಿ, ಬಹಳ ಈಸಿಯಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. ಈಗ ನೋಡ್ರಿ ಇಲ್ಲಿ ಆ 3 ರೇಖೆಗಳು. ಓಕೆ, ಇಲ್ಲಿ ಒಂದು ಕೋನ ಇದೆ. ಇದು ಕೋನ ಎಷ್ಟು ಕೋನ ಆಗುತ್ತೆ ಹೇಳ್ರಿ, ಇಲ್ಲಿ 90 ಡಿಗ್ರಿಯ ಒಂದು ಕೋನ ಇಲ್ಲಿ ಇರ್ತಾ ಇದೆ. ಅದೇ ರೀತಿ ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಕೋನ ಇರ್ತೈತಿ, ಅದು ಕೂಡ ಎಷ್ಟಿರ್ತೈತಿ ಹೇಳ್ರಿ, 90 ಡಿಗ್ರಿ ಒಳಗನೆ ಇರ್ತೈತಿ ಅದು. ಟೋಟಲ್ ಆಗಿ ಇವು ಏನ್ ಇರ್ತಾವಲ್ಲ, ಇವುಗಳಿಗೆ ಐ, ಇದಕ್ಕೆ ಜೆ, ಇದಕ್ಕೆ ಕೆ ಅಂತ ಹೇಳಿ ಕರಿತೀವಿ. ಇವುಗಳಿಗೆ ಹಿಂಗ ಕ್ಯಾಪ್ ಹಾಕಿದ್ವಿ ಅಂತಂದ್ರ ಇವಕ್ಕ ಏನಂತ ಹೇಳಿ ಕರಿತೀವಿ, ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಅಂತ ಹೇಳಿ ಕರಿತಾ ಇದ್ದೇವೆ. ಈ 3 ಕೋನಗಳ ನಡುವೆ ಈ 3 ರೇಖೆಗಳ ನಡುವೆ ಎಷ್ಟು ಕೋನ ಇರ್ತೈತಿ ಅಂತ ಹೇಳಿ ಕೇಳಿದ್ರ 90 ಡಿಗ್ರಿ ಇರ್ತೈತಿ. ಹೌದಾ, 90 ಡಿಗ್ರಿ ಇದೆ ಅಂತ ಹೇಳಿ ಹೇಳಾಕನ ಏನ್ ಮಾಡ್ತಾರು ಅಂತಂದ್ರ ಐ ಕ್ಯಾಪ್ ಅಂತ ಹೇಳಿ ಹಾಕ್ತಾರ. ಐ ಕ್ಯಾಪ್, ಜೆ ಕ್ಯಾಪ್ ಹಾಕಿರಂತಂದ್ರ ಎರಡುಗಳ ನಡುವೆ ಎಷ್ಟು ಕೋನ ಐತಿ, 90 ಡಿಗ್ರಿ ಐತಿ ಅಂತ ಹೇಳಿ ತಿಳ್ಕೊಬೇಕು. ಹೌದಾ, ಈಗ ಇಲ್ಲಿ ನೀವು ನೋಡ್ಬಹುದು, ಇಲ್ಲಿ ನೋಡ್ರಿ ಐ ಕ್ಯಾಪ್ ಇದೆ ಮತ್ತು ಜೆ ಕ್ಯಾಪ್ ಇದೆ. ಐ ಕ್ಯಾಪ್ ಬೆಲೆ 5 ಇದೆ, ಜೆ ಕ್ಯಾಪ್ ಬೆಲೆ 10 ಇದೆ. ಇವುಗಳ ನಡುವಿನ ಕೋನ ಎಷ್ಟು ಇರ್ತೈತಿ, ಈ ಎರಡುಗಳ ನಡುವೆ ಐ ಮತ್ತು ಜೆ ಗಳ ನಡುವೆ ಎಷ್ಟು ಐತಿ ಕೋನ, ಐ ಮತ್ತು ಜೆ ಗಳ ನಡುವೆ 90 ಡಿಗ್ರಿ ಐತಿ ಕೋನ. ಹೌದಾ, ಕೋನಗಳು 90 ಡಿಗ್ರಿ ಇದಾವು ಅಂತ ಹೇಳಿ ಹೇಳಾಕನ ಏನ್ ಮಾಡ್ತಾರು ಅಂತಂದ್ರೆ ಕ್ಯಾಪ್ ಅನ್ನ ಹಾಕ್ತಾರ. ಏನ್ ಮಾಡ್ತಾರು, ಕ್ಯಾಪ್ ಅನ್ನ ಹಾಕ್ತಾರ. ಇದನ್ನ ಯಾವ ರೀತಿ ಓದ್ತೀವಿ ನಾವು, ಐ ಕ್ಯಾಪ್, ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ಅಂತ ಹೇಳಿ ಓದ್ತೇವಿ. ಈಗ ನಿಮ್ಗ ಇದ್ರೊಳಗ ಇನ್ನೊಂದು ವಿಷಯ ಗೊತ್ತಿರ್ಬೇಕು, ಏನು ಅಂತಂದ್ರ ಸೈನ್ ಥೀಟಾ ಮತ್ತು ಕಾಸ್ ಥೀಟಾಗಳ ಬೆಲೆಗಳನ್ನ ನಾನ್ ನಿಮ್ಗ ಹೇಳಿದ್ನಿ. ಈಗ ಇಲ್ಲಿ ಸೈನ್ 90 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 1. ಹೌದಾ, ಆಮೇಲೆ ಕಾಸ್ 90 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 0 ಇರ್ತೈತಿ. ಇದು ನಿಮ್ಗ ಗೊತ್ತಿರ್ಬೇಕು. ಏನ್ ಹೇಳ್ರಿ, ಕಾಸ್ 90 ಡಿಗ್ರಿಯ ಬೆಲೆ ಎಷ್ಟು, ಎಲ್ಲಿ ಬಂತ್ರಿದ ನೋಡ್ರಿ, ಏನಿರ್ತೈತಿ, ಕಾಸ್ 90 ಡಿಗ್ರಿಯ ಬೆಲೆ, ಕಾಸ್ 90 ಡಿಗ್ರಿಯ ಬೆಲೆ ಏನಿರ್ತೈತಿ, 0 ಇರ್ತೈತಿ. ಸೈನ್ 90 ಡಿಗ್ರಿಯ ಬೆಲೆ ಎಷ್ಟಿರ್ತೈತಿ, 1 ಇರ್ತೈತಿ. ಹೌದಾ, ಕಾಸ್ 90 ಡಿಗ್ರಿಯ ಬೆಲೆ 0, ಸೈನ್ 90 ಡಿಗ್ರಿಯ ಬೆಲೆ 1 ಇರ್ತೈತಿ. ಅಂತಂದ್ರ ಇವುಗಳನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತಂದ್ರ, ಈಗ ಡಾಟ್ ಪ್ರಾಡಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರ, ಯಾವುದು ಡಾಟ್ ಪ್ರಾಡಕ್ಟ್ ಅಂತಂದ್ರ ಗುಣಾಕಾರ. ಡಾಟ್ ಪ್ರಾಡಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರ ನಾವ್ ಏನ್ ಯೂಸ್ ಮಾಡ್ತೇವಿ, ಕಾಸ್ ಥೀಟಾ ಯೂಸ್ ಮಾಡ್ತೇವಿ. ಹೌದಾ, ಅದೇ ರೀತಿ ಕ್ರಾಸ್ ಪ್ರಾಡಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರ ಕಾಸ್ ಪ್ರಾಡಕ್ಟ್. ಇದು ಹಿಂದಿನ ಕ್ಲಾಸ್ ದಲ್ಲಿ ಕಲ್ತಿರಿ ನೀವು. ಕಾಸ್ ಪ್ರಾಡಕ್ಟ್ ಅನ್ನ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾವ್ ಏನ್ ಮಾಡ್ತೇವಿ, ಸೈನ್ ಥೀಟಾ ತಗೋತೇವಿ. ಹೌದಾ, ಈಗ ಇಷ್ಟು ವಿಷಯ ನಿಮ್ಗ ಗೊತ್ತೈತಿ. ಹೌದಾ, ಡಾಟ್ ಪ್ರಾಡಕ್ಟ್ ಏನಿರ್ತೈತಿ, ಇದು ಒಂದು ಅದಿಶ ಆಗಿರ್ತೈತಿ. ಹೌದಾ, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಯಾವ್ದ್ರ ಜೊತೆಗೆ ಮಾಡ್ತೇವೆ ನಾವು, ಸದಿಶ ಏನಿರ್ತಾವೋ ಅವುಗಳ ಜೊತೆಗೆ ಮಾಡ್ತೇವೆ. ಇದು ಹಿಂದಿನ ಕ್ಲಾಸ್ ಒಳಗೆ ಎಲ್ಲಾ ಕಲ್ತಿರಿ ನೀವ. ಈಗ ನಾವು ಮುಂದೆ ಏನ್ ನೋಡೋಣ ಅಂತಂದ್ರ, ಈ ಒಂದು ಐ ಕ್ಯಾಪ್, ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್ ಗಳಲ್ಲಿ ಯಾವ ರೀತಿ ನಾವು ಡಾಟ್ ಪ್ರಾಡಕ್ಟ್ ಮಾಡ್ತೇವಿ, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಒಂದೊಂದಾಗಿ ಕ್ವಶನ್ ಅನ್ನ ನೋಡ್ತಾ ಹೋಗೋಣ, ನಿಮ್ಗೆ ಈಸಿಯಾಗಿ ತಿಳಿತೈತಿ. ಈಗ 1ನೇ ಕ್ವಶನ್ ನೋಡ್ರಿ, ಇಲ್ಲಿ ಐ ಕ್ಯಾಪ್ 5 ಇದೆ, ಜೆ ಕ್ಯಾಪ್ 10 ಇದೆ. ಐ ಕ್ಯಾಪ್ 10 ಐತಲ್ಲ, ಐ ಕ್ಯಾಪ್ 5 ಇದೆ, ಐ ಕ್ಯಾಪ್ 5 ಇದೆ. ಆಮೇಲೆ ಜೆ ಕ್ಯಾಪ್ ಎಷ್ಟೈತಿ, 10 ಐತಿ. ಇವುಗಳ ಏನ್ ಮಾಡ್ಬೇಕು ನಾವು, ಡಾಟ್ ಪ್ರಾಡಕ್ಟ್ ಅನ್ನ ಕಂಡು ಹಿಡಿಬೇಕು. ಆಮೇಲೆ ಏನ್ ಕಂಡು ಹಿಡಿಬೇಕು, ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬರ್ತೈತಿ ಅನ್ನೋದನ್ನ ಕಂಡು ಹಿಡಿಬೇಕು. ಈಗ ಇಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಅನ್ನ ಮೊದಲು ತಗೊಳ್ಳೋಣ. ನಾವು ಡಾಟ್ ಪ್ರಾಡಕ್ಟ್ ಅನ್ನ ತಗೋಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತೇವ್ರಿ, ನಾವ ಯಾವ್ದು ತಗೋತೇವಿ, ಡಾಟ್ ಪ್ರಾಡಕ್ಟ್ ಜೊತೆಗೆ ಏನ್ ತಗೋತೇವಿ ನಾವು, ಕಾಸ್ ಥೀಟಾ ತಗೋತೇವಿ. ಯಾವ್ದು ತಗೋತೇವಿ, ಕಾಸ್ ಥೀಟಾ. ಈಗ ಇಲ್ಲಿ ಐ ಮತ್ತು ಜೆ ಏನ್ ಕೊಟ್ಟಾರಲ್ಲ, ಈ ಎರಡುಗಳ ನಡುವೆ ಎಷ್ಟು ಡಿಗ್ರಿ ಐತಿ, ಎಷ್ಟು ಡಿಗ್ರಿ ಇರ್ತೈತಿ, 90 ಡಿಗ್ರಿ ಇರ್ತೈತಿ ಅಂತಂದ್ರ ಕಾಸ್ 90 ಡಿಗ್ರಿ ತಗೋಬೇಕಾಗ್ತೈತಿ ನಾವು. ಈಗ ಇಲ್ಲಿ ಐ ಅಂತಂದ್ರೆ ಎ ಅಂತಂದ್ರೆ 5, ಆಮೇಲೆ ಬಿ ಅಂತಂದ್ರ 10. ಈಗ ಇಲ್ಲಿ 5 ಇದೆ, 5 ಗುಣ್ಲೆ 10, ಕಾಸ್ 90 ಡಿಗ್ರಿ ತಗೋಬೇಕು. ಕಾಸ್ 90 ಡಿಗ್ರಿಯ ಬೆಲೆ ಎಷ್ಟೈತ್ರಿ, ಕಾಸ್ 90 ಡಿಗ್ರಿಯ ಬೆಲೆ 0 ಇರ್ತೈತಿ. ಕಾಸ್ 90 ಡಿಗ್ರಿ ಬೆಲೆ ಎಷ್ಟು, 0.
ನೋಡ್ರಿ ಇಲ್ಲಿ ಕಾಸ್ 90 ಡಿಗ್ರಿಯ ಬೆಲೆ 0 ಐತಿ. ಸೊ ನೀವು 0ವನ್ನ ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರಿ ಅಂತಂದ್ರ ಆನ್ಸರ್ ಏನ್ ಬರ್ತೈತಿ ಇದ್ರದ? ಝೀರೋನ ಬರ್ತೈತಿ. ಝೀರೋನ ಬರ್ತೈತಿ. ನೋಡ್ರಿ ಇಲ್ಲಿ ಒಂದು ವಿಷಯ ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರ, ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ, ಬೇರೆ ಬೇರೆ ಅಂತಂದ್ರ ಇಲ್ಲಿ ಐ ಒಂದ್ ಐತಿ, ಜೆ ಐತಿ, ಎರಡು ಬೇರೆ ಬೇರೆ ಇದಾವ. ಈ ಕ್ಯಾಪ್ಗಳು ಬೇರೆ ಬೇರೆ ಇದ್ದು ಅಂತಂದ್ರ ಡಾಟ್ ಪ್ರಾಡಕ್ಟ್ ಯಾವಾಗ್ಲೂ ಏನಿರ್ತೈತಿ? ಝೀರೋ ಇರ್ತೈತಿ. ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ, ಇಲ್ಲಿ ಬರ್ದ ಬಿಡ್ತೇನೆ ನಾನು, ಏನ್ ಹೇಳ್ರಿ? ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ, ಬೇರೆ ಬೇರೆ ಇದ್ದಾಗ ಏನಿರ್ತೈತಿ? ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ? ಡಾಟ್ ಪ್ರಾಡಕ್ಟ್ ಯಾವಾಗ್ಲೂ ಏನಾಗಿರ್ತೈತಿ? ಝೀರೋ ಝೀರೋ ಆಗಿರುತ್ತದೆ. ಇದು ನಿಮ್ ತಲೆ ಆಗಿರ್ಬೇಕು. ಈಗ ನಿಮ್ಗೆ ಡೈರೆಕ್ಟ್ ಆಗಿ ಐ ಕ್ಯಾಪ್ 10 ಇದೆ, ಜೆ ಕ್ಯಾಪ್ 30 ಇದೆ, ಇದ್ರದ್ದು ಡಾಟ್ ಪ್ರಾಡಕ್ಟ್ ಎಷ್ಟು ಅಂತ ಕೇಳ ನೋಡ್ ತಕ್ಷಣ ಹೇಳ್ಬಿಡ್ಬೇಕು ನೀವು. ಡಾಟ್ ಪ್ರಾಡಕ್ಟ್ ಕೇಳ್ಯಾನು ಕ್ಯಾಪ್ಗಳು ಎರಡು ಬೇರೆ ಬೇರೆ ಇದಾವ್, ಝೀರೋ ಹೊಡಿ, ನಡಿ ಮುಗೀತ್ ಕೆಲ್ಸ. ಸೊ ಈ ರೀತಿ ಇರ್ತೈತಿ ಇದು. ಓಕೆ, ಈಗ ಇಲ್ಲಿ ನಾವು ನೆಕ್ಸ್ಟ್ ಯಾವ್ದು ನೋಡೋಣ ಅಂತಂದ್ರ, ಇದು ಡಾಟ್ ಪ್ರಾಡಕ್ಟ್ ಆಯ್ತು. ಈಗ ಕ್ರಾಸ್ ಪ್ರಾಡಕ್ಟ್ ಅನ್ನ ನೋಡೋಣ. ಕ್ರಾಸ್ ಪ್ರಾಡಕ್ಟ್ ಜೊತೆಗೆ ಏನ್ ತಗೋತೀವಿ ನಾವು? ಸೈನ್ ಥೀಟಾ ತಗೋತೇವಿ. ಸೊ ಇಲ್ಲಿ ಸೈನ್ ಥೀಟಾ ತಗೋತೀವಿ. ಎ ಅಂತಂದ್ರ ಎಷ್ಟ್ ಐತಿ? 5 ಐತಿ. ಬಿ ಅಂತಂದ್ರ 10 ಐತಿ. ಇಲ್ಲಿ ಸೈನ್ ಥೀಟಾ ನೋಡ್ರಿ, ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದಾವ ಅಂತಂದ್ರ ಡಿಗ್ರಿ ಎಷ್ಟ್ ಇರ್ತೈತಿ? ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದಾವ. ಸೊ ಅವುಗಳ ನಡುವಿನ ಡಿಗ್ರಿ 90 ಇರ್ತೈತಿ. 90 ಡಿಗ್ರಿ ತಗೋತೇವಿ. ಸೊ ಇಲ್ಲಿ 5 ಗುಂಡ್ಲೆ 10. ಈಗ ಸೈನ್ 90 ಡಿಗ್ರಿಯ ಬೆಲೆ ಎಷ್ಟು? ಸೈನ್ 90 ಡಿಗ್ರಿಯ ಬೆಲೆ 1 ಇರ್ತೈತಿ. ಇಲ್ಲಿ 1 ಅನ್ನ ಬರಿತೇವಿ. ಸೊ ಈಗ ಇಲ್ಲಿ 5 10 50, 51 50 ಅಂತಂದ್ರೆ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬಂತು? 50 ಬಂತು. ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ, ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಕ್ರಾಸ್ ಪ್ರಾಡಕ್ಟ್ ಏನ್ ಮಾಡ್ಬೇಕು? ಗುಣಾಕಾರ ಮಾಡಿಬಿಡ್ಬೇಕು. ಇವು ಎರಡುಗಳನ್ನ ಗುಣಾಕಾರ ಮಾಡಿಬಿಟ್ರಂದ್ರ ಮುಗ್ದ ಹೋತು. ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ? ಬೇರೆ ಬೇರೆ ಕ್ಯಾಪ್ಗಳು ಇದ್ದಾಗ ಝೀರೋ ಇರ್ತೈತಿ. ಓಕೆನಾ? ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ ಝೀರೋ, ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಕ್ರಾಸ್ ಪ್ರಾಡಕ್ಟ್ ಅನ್ನ ಗುಣಾಕಾರ ಮಾಡಿ ಇಟ್ಟು ಬಿಡಬೇಕು. ಯಾಕಂದ್ರೆ ಸೈನ್ 90 ಡಿಗ್ರಿಯ ಬೆಲೆ, ಸೈನ್ 90 ಡಿಗ್ರಿಯ ಬೆಲೆ 1 ಇರ್ತೈತಿ. 1ಅನ್ನ ನೀವು ಯಾವುದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಅಷ್ಟ ಸಂಖ್ಯೆ ಬರ್ತೈತಿ. ಓಕೆನಾ? ಸೊ ಈ ರೀತಿ ಏನ್ ಮಾಡ್ತೀವಿ ನಾವು? ಲೆಕ್ಕಗಳನ್ನ ಮಾಡ್ತೇವಿ. ಓಕೆ, ಈಗ ನೆಕ್ಸ್ಟ್ ನಾವು ಮತ್ತೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದೈತಿ? ಈಗ ಇಲ್ಲಿ ಒಂದು ಬಲವನ್ನ ಕೊಟ್ಟಾರ. ಬಲ 60 ಐ ಕ್ಯಾಪ್ ಇದೆ, ಆಮೇಲೆ ಅದರ ಡಿಸ್ಟೆನ್ಸ್ 5 ಜೆ ಕ್ಯಾಪ್ ಇದೆ. ಹಾಗಾದ್ರೆ ಕೆಲಸ ಎಷ್ಟು ಅಂತ ಹೇಳಿ ಕೇಳ್ಯಾರ. ಏನ್ ಕೇಳ್ಯಾರು? ಕೆಲಸ ಎಷ್ಟು ಅಂತ ಹೇಳಿ ಕೇಳ್ಯಾರ. ಏನೇನ್ ಕೊಟ್ಟಾರ್ರಿ ಇಲ್ಲಿ ಕ್ವಶನ್ ದೊಳಗ? ಬಲ ಕೊಟ್ಟಾರು, ಫೋರ್ಸ್ ಕೊಟ್ಟಾರ. ಏನ್ ಕೊಟ್ಟಾರ್ರಿ? ಫೋರ್ಸ್ ಎಷ್ಟಿದೆ? ಫೋರ್ಸ್ 65. ಫೋರ್ಸ್ 60 ಐ ಕ್ಯಾಪ್, ಆಮೇಲೆ ಎಸ್ ಅಂತಂದ್ರೆ ಡಿಸ್ಟೆನ್ಸ್ 5 ಜೆ ಕ್ಯಾಪ್ ಇದೆ. ಹಾಗಾದ್ರೆ ಕೆಲಸ ಎಷ್ಟು ಅಂತ ಕೇಳ್ಯಾರ. ಕೆಲಸ ಎಷ್ಟಾಯ್ತು ಅಂತ ಹೇಳಿ ಕೇಳ್ಯಾರ. ಸೊ ಈ ಕೆಲಸ ಒಂದು ಏನಾಗೈತೆ ಹೇಳ್ರಿ? ಇದು ಒಂದು ಅದಿಶ ಆಗಿದೆ. ಯಾವ್ದಿದೆ? ಅದಿಶ. ಹೌದಾ? ಅದಿಶ ಇತ್ತು ಅಂತಂದ್ರೆ ಏನ್ ಯೂಸ್ ಮಾಡ್ತೇವೆ ನಾವ? ಡಾಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೇವಿ. ಡಾಟ್ ಪ್ರಾಡಕ್ಟ್ ಅನ್ನ ಮಾಡ್ಬೇಕು ಇದ್ರ ಜೊತೆಗೆ. ಈಗ ಸೊ ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ? ಸೊ ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದು ಅಂತಂದ್ರ, ಈಗ ಇಲ್ಲಿ ಏನ್ ನೋಡ್ರಿ ನಿಮಗ, ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ? ಝೀರೋ ಆಗ್ತೈತಿ. ಡೈರೆಕ್ಟ್ ಆಗಿ ನೀವು ಹೇಳ್ಬಹುದು ಇದಕ್ಕೆ ಆನ್ಸರ್ ಏನ್ ಬರ್ತೈತಿ? ಝೀರೋ ಬರ್ತೈತಿ. ಆದ್ರೂ ಕೂಡ ನಾವು ಏನ್ ಮಾಡೋಣ? ಡಾಟ್ ಪ್ರಾಡಕ್ಟ್ ಅನ್ನ ಒಂದ್ಸಲ ಮಾಡಿ ನೋಡೋಣ. ಸೊ ಇಲ್ಲಿ ಎ ಬಿ ಡಾಟ್ ಪ್ರಾಡಕ್ಟ್ ಇತ್ತು ಅಂತಂದ್ರ ಕಾಸ್ ಥೀಟಾ ತಗೊಂಡ್ ಬರ್ತೈತಿ. ಇಲ್ಲಿ ಕ್ಯಾಪ್ ಹಾಕ್ಯಾರ ಅಂತಂದ್ರ ಇಲ್ಲಿ ಥೀಟಾ ಬೆಲೆ 90 ಅಂತ ತಿಳ್ಕೊಬೇಕ. ಬೇರೆ ಬೇರೆ ಇದ್ದು ಅಂತಂದ್ರ, ಹೌದಾ? ಬೇರೆ ಬೇರೆ ಇದ್ದು ಅಂತಂದ್ರ 90 ಡಿಗ್ರಿ ಇರ್ತೈತಿ ಇದ್ರದ. ಸೊ ಇಲ್ಲಿ ಎಷ್ಟು ಕೊಟ್ಟಾರ? ಇಲ್ಲಿ ಎ ಇದ್ದದ್ದು 60 ಇದೆ, ಆಮೇಲೆ ಬಿ ಇದ್ದದ್ದು 5 ಇದೆ. ಕಾಸ್ 90 ಡಿಗ್ರಿ. ಕಾಸ್ 90 ಡಿಗ್ರಿಯ ಬೆಲೆ ಎಷ್ಟು? 60ಅನ್ನ 5ರಿಂದ ಗುಣಾಕಾರ ಮಾಡ್ರಿ, ಎಷ್ಟು ಬರ್ತೈತಿ? 5 6 30. ಕಾಸ್ 90 ಡಿಗ್ರಿಯ ಬೆಲೆ ಎಷ್ಟು? 0. ಸೊ 0 ಅನ್ನ ಎದರಿಂದನೂ ಕೂಡ ನೀವು ಗುಣಾಕಾರ ಮಾಡಿರ ಅಂತಂದ್ರ ಆನ್ಸರ್ ಝೀರೋನ ಬರ್ತೈತಿ. ಸೊ ಕೆಲಸ ಎಷ್ಟಾಗೈತ್ರಿ? 0 ಆಗೈತಿ. ಕೆಲಸ ಎಷ್ಟಾಗೈತಿ? ಇಲ್ಲಿ 0 ಆಗೈತಿ. ಓಕೆ, ಯಾಕೆ 0 ಆಯ್ತು? ಈ ಕೆಲಸ ಒಂದು ಏನೈತಿ? ಇದು ಒಂದು ಅದಿಶ ಇದೆ. ಕೆಲಸ ಒಂದು ಏನಿದು? ಅದಿಶ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ? ತಿಳಿತಾ ಇದಾವ? ತಿಳಿತಾ ಇತ್ತು ಅಂತಂದ್ರ ಪಟ್ನ ಬೇಗ ಬೇಗ ಲೈಕ್ ಮಾಡ್ರಿ.
ನಿಮಗೆ ಯಾವಾಗ ಕಾಸ್ 90 ಡಿಗ್ರಿ ಎಲ್ಲೆಲ್ಲಿ ತಗೋಬೇಕು ಅಂತ ಹೇಳಿ ನಾನು ನಿಮಗೆ ನೋಡ್ರಿ ಇಲ್ಲಿ ಐ ಕ್ಯಾಪ್ ಕ್ಯಾಪ್ ಹಾಕೋದ್ರ ಒಂದು ಅದ್ರದ ಇಂಪಾರ್ಟೆನ್ಸ್ ಏನು ಅಂತಂದ್ರ 90 ಡಿಗ್ರಿ ಐತಪ್ಪ ಅಂತ ಹೇಳಾಕ. ಯಾವಾಗ 90 ಡಿಗ್ರಿ ಆಗ್ತೈತಿ ಅದು ಕಾಸ್ 90 ಡಿಗ್ರಿ ಅಥವಾ ಸೈನ್ 90 ಡಿಗ್ರಿ ಯಾವಾಗ ಆಗ್ತೈತಿ ಅಂತಂದ್ರ ಎರಡು ಕ್ಯಾಪ್ಗಳು ಬ್ಯಾರೆ ಬ್ಯಾರೆ ಇರ್ಬೇಕು. ಇಲ್ಲಿ ಆ ಇದೆ ಜೆ, ಇಲ್ಲ ಅಂತಂದ್ರೆ ಇಲ್ಲಿ ಜೆ ಅಥವಾ ಇಲ್ಲಿ ಕೆ ಹಿಂಗಿರ್ಬೇಕು, ಅಥವಾ ಇಲ್ಲಿ ಐ ಅಥವಾ ಇಲ್ಲಿ ಕೆ ಹಿಂಗಿದ್ದಾಗ ಮಾತ್ರ 90 ಡಿಗ್ರಿ ಆಗ್ತೈತಿ. ಈಗ ಸೇಮ್ ಇದ್ದಾಗ ಏನಾಗ್ತೈತಿ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನೈತಿ, ನೆಕ್ಸ್ಟ್ ಪ್ರಶ್ನೆನು ಒಂದು ಅದೇ ರೀತಿ ಸೇಮ್ ಐತಿ. ಐ ಸೊ ಒಂದು ಸಂಖ್ಯೆಯನ್ನ ಕೊಟ್ಟಾರ. ಇಲ್ಲಿ ಏನ್ ಕೊಟ್ಟಾರು, ಎ ಇದ್ದದ್ದು 5 ಇದೆ, 5 ಜೆ ಕೆ ಒಂದು ಸಂಖ್ಯೆಯನ್ನ ಕೊಟ್ಟಾರ. ಇಲ್ಲಿ ಏನು ಎ ಇದ್ದದ್ದು 5 ಜೆ ಇದೆ, ಆಮೇಲೆ ನೆಕ್ಸ್ಟ್ ಯಾವ್ದೈತಿ 5 ಜೆ ಕೆ ಇದ್ದದ್ದು ಏನೈತಿ 10 ಕೆ ಕ್ಯಾಪ್ ಕೊಟ್ಟಾರು. ಆಮೇಲೆ ಮತ್ತೇನ್ ಕೇಳಾರ ಅವ್ರ 10 ಕೆ ಕ್ಯಾಪ್ ಥೀಟಾ 90 ಡಿಗ್ರಿ. ನೋಡ್ರಿ ಇಲ್ಲಿ ಥೀಟಾ 90 ಡಿಗ್ರಿ ಕೊಡ್ಲಿಲ್ಲ ಅಂದ್ರೂ ಕೂಡ 90 ಡಿಗ್ರಿ ಇರತ್ತೈತ. ಯಾಕಂದ್ರೆ ಬೇರೆ ಬೇರೆ ಕ್ಯಾಪ್ಗಳು ಇದಾವ್, ಎರಡು ಬೇರೆ ಬೇರೆ ಇದಾವಿಲ್ಲ, ಜೆ ಬೇರೆ ಐತಿ ಕೆ ಬೇರೆ ಐತಿ, ಎರಡು ಬೇರೆ ಬೇರೆ ಇದ್ವು ಅಂತಂದ್ರ ಅದ್ರ ಮೇಲೆ ಕ್ಯಾಪ್ ಕೊಟ್ಟಿದ್ದ ಅಂತಂದ್ರ ಅಲ್ಲಿ 90 ಡಿಗ್ರಿ ಇರತೈತಿ. ಥೀಟಾ 90 ಡಿಗ್ರಿ ಕೊಟ್ರು ಸರಿ, ಕೊಡ್ಲಿಲ್ಲ ಅಂದ್ರೂ ಸರಿ 90 ಡಿಗ್ರಿನ ಹಿಡ್ಕೋಬೇಕು ನಾವು. ಈಗ ಇದ್ರದ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಅನ್ನ ಏನ್ ಮಾಡ್ಬೇಕು ನಾವು ಕಂಡು ಹಿಡಿಬೇಕು. ಸೊ ಇದ್ರದ ಏನ್ ಕಂಡು ಹಿಡಿಬೇಕೀಗ, ಡಾಟ್ ಪ್ರಾಡಕ್ಟ್ ಎಷ್ಟ್ ಆಗ್ತೈತಿ, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಎಷ್ಟ್ ಆಗ್ತೈತಿ ಮಾಡ್ರಿ ನೋಡೋಣ. ನೀವು ಇದು ಒಂದ್ ಸ್ವಲ್ಪ ಈ ಒಂದು ಕ್ವಶನ್ ಅನ್ನ ಬಿಡಿಸ್ರಿ. ಈಗಾಗಲೇ ಕ್ವಶನ್ ಅನ್ನ ಬಿಡಿಸೇನಿ, ವಿಡಿಯೋವನ್ನ ಪಾಸ್ ಮಾಡ್ರಿ, ಪಾಸ್ ಮಾಡಿ ಲೆಕ್ಕವನ್ನ ಬಿಡಿಸ್ಬೇಕು. ಯಾವಾಗ ನೀವು ಪೆನ್ ಬುಕ್ ತಗೊಂಡ್ ಕುಂಡ್ರಂಗಿಲ್ಲ ಅವಾಗಿನವರೆಗೆ ಗಣಿತ ಫಿಸಿಕ್ಸ್ ಇಂತ ಲೆಕ್ಕಗಳು ಬರಂಗಿಲ್ಲ. ಹೌದಾ, ಬರೇ ಪುಸ್ತಕ ಓದಿದ್ರೆ ಬರಂಗಿಲ್ಲ, ಅದು ಗೊತ್ತಾಗಂಗಿಲ್ಲ ನಿಮ್ಗೆ ಐ ಕ್ಯಾಪ್ ಜೆ ಕ್ಯಾಪ್ ಯಾವ ಕ್ಯಾಪ್ ಅಂತ ಹೇಳಿ. ಸೊ ಕ್ಯಾಪ್ ಕುಣಿಸೋದ್ರ ಅರ್ಥನ 90 ಡಿಗ್ರಿ ಐತಿ ಅಂತ ಹೇಳಿ ಹೇಳಾಕನ ಅವ್ರು ಕ್ಯಾಪ್ ಕುಂಡಿಸ್ತಾರ ಫಿಸಿಕ್ಸ್ ದಾಗ. 90 ಡಿಗ್ರಿ ಐತಿ ಅಂತ ಹೇಳಿ ಹೇಳಾಕನ ಏನ್ ಮಾಡ್ತಾರು, ಇವುಗಳ ಮೇಲೆ ಕ್ಯಾಪ್ ಹಾಕ್ತಾರ. ಈಗ ನಾವ್ ಏನ್ ಮಾಡೋಣ, ಒಂದೇದು ಡಾಟ್ ಪ್ರಾಡಕ್ಟ್ ಅನ್ನ ತಗೊಳ್ಳೋಣ. ಸೊ ಡಾಟ್ ಪ್ರಾಡಕ್ಟ್ ದಾಗ ಏನ್ ತಗೋತೀವಿ ನಾವು, ಕಾಸ್ ಥೀಟಾ ತಗೋತೀವಿ. ಎ ಯ ಬೆಲೆ ಎಷ್ಟೈತಿ 5 ಐತಿ, ಬಿ ಯ ಬೆಲೆ ಎಷ್ಟೈತಿ 10 ಐತಿ, ಕಾಸ್ 90 ಡಿಗ್ರಿ. ಸೊ ನೋಡ್ರಿ ಕಾಸ್ 90 ಡಿಗ್ರಿ ಬೆಲೆ 0ನ ಇರ್ತೈತಿ, ಏನ್ ಮಾಡಿದ್ರು ಎಲ್ಲ 0ನ ಬರ್ತೈತಿ. ಡೈರೆಕ್ಟ್ ಅನ್ನ ಹೇಳ್ಬಹುದು ನೀವು, ಡಾಟ್ ಪ್ರಾಡಕ್ಟ್ ಇವು ಎರಡು ಬೇರೆ ಬೇರೆ ಇದ್ದು ಅಂತಂದ್ರ ಏನ್ ಬರ್ತೈತಿ 0 ಬರ್ತೈತಿ. ಆದ್ರೆ ಈಗ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ದೊಳಗೆ ಏನಾಗ್ತೈತಿ, ಕ್ರಾಸ್ ಪ್ರಾಡಕ್ಟ್ ದೊಳಗೆ ನಾವು ಸೈನ್ ಥೀಟಾ ತಗೋತೀವಿ. ಸೊ ಒಂದೆಷ್ಟೈತಿ 5 ಗುಣ್ಲೆ 10, ಸೈನ್ 90 ಡಿಗ್ರಿಯ ಬೆಲೆ 1 ಇರ್ತೈತಿ. ಸೈನ್ 90 ಡಿಗ್ರಿಯ ಬೆಲೆ ಎಷ್ಟು 1 ಇರ್ತೈತಿ. 5 10 50 ಆನ್ಸರ್ ಬರ್ತೈತಿ. ಇದರದ ಕ್ರಾಸ್ ಪ್ರಾಡಕ್ಟ್ 50 ಬಂತು. ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬಂತು ಇದ್ರದ 50. ಡಾಟ್ ಪ್ರಾಡಕ್ಟ್ 0. ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದು ಡಾಟ್ ಪ್ರಾಡಕ್ಟ್ 0 ಹೊಡೆದ್ ಬಿಡ್ಬೇಕು. ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದು ಅಂತಂದ್ರೆ ಡಾಟ್ ಪ್ರಾಡಕ್ಟ್ 0 ಹೊಡೆದ್ ಬಿಡ್ಬೇಕು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನೈತಿ. ಓಕೆ, ಈಗ ಸೇಮ್ ಕ್ಯಾಪ್ಗಳಿದಾವ್ ನೋಡ್ರಿ ಇಲ್ಲಿ 6 ಮತ್ತು 10. ಹೌದಾ, 6 ಮತ್ತು 10, 6 ಮತ್ತು 10 ಇಲ್ಲಿ ಕ್ಯಾಪ್ಗಳಿದಾವ್. ಸೊ ಇದ್ರದ್ದು ಏನ್ ಕಂಡು ಹಿಡಿಬೇಕು ಈಗ, ಇದ್ರದ್ದು ಕೂಡ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಕಂಡು ಹಿಡಿಬೇಕು. ಇದರದ್ದು ಕೂಡ ಏನ್ ಮಾಡ್ರಿ, ಡಾಟ್ ಪ್ರಾಡಕ್ಟ್ ಎಷ್ಟು ಬರ್ತೈತಿ, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬರ್ತೈತಿ. ಓಕೆ, ಈಗ ನೋಡ್ರಿ ಎರಡು ಕ್ಯಾಪ್ಗಳು ಸೇಮ್ ಇದಾವ. ಈಗ ಇದಕ್ಕಿಂತ ಮುಂಚೆ ಏನಿತ್ತು ಹೇಳ್ರಿ, ಎಲ್ಲಾ ಕ್ಯಾಪ್ಗಳು ಬೇರೆ ಬೇರೆ ಇದ್ದು. ಇದು ಐ ಇತ್ತು, ಇದು ಜೆ ಇತ್ತು. ಹೌದಾ, ಆಮೇಲೆ ಇಲ್ಲಿ ಏನಿತ್ತು ಹೇಳ್ರಿ, ಇಲ್ಲಿ ಜೆ ಇತ್ತು, ಇಲ್ಲಿ ಕೆ ಇತ್ತು, ಇಲ್ಲಿ ಐ ಇತ್ತು, ಇಲ್ಲಿ ಜೆ ಇತ್ತು. ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದು. ಬಟ್ ಈಗ ಏನ್ ಬಂದೈತಿ, ಇಲ್ಲಿ ಕ್ಯಾಪ್ಗಳು ಸೇಮ್ ಬಂದಾವ್. ಕ್ಯಾಪ್ಗಳು ಏನಿದಾವು ಸೇಮ್ ಇದಾವ್. ಕ್ಯಾಪ್ಗಳು ಸೇಮ್ ಇದ್ರ ಅರ್ಥ ಏನು ಅಂತಂದ್ರ ನೋಡ್ರಿ, ಈ ಒಂದ ರೇಖೆಯನ್ನ ಕೊಟ್ಟಾನವ. ಸೊ ಈ ಒಂದ ರೇಖೆ ಐ ಅಷ್ಟ ಕೊಟ್ಟಾನಂತಂದ್ರ ಈ ರೇಖೆಯ ಮೇಲೆ ಈ ರೇಖೆ ಅಂತಂದ್ರ ಎಷ್ಟು ಡಿಗ್ರಿ ಆಗ್ತೈತಿ, 0 ಡಿಗ್ರಿ ಆಗ್ತೈತಿ. ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದು ಅಂತಂದ್ರ 90 ಡಿಗ್ರಿ. ಒಂದ ಲೈನ್ ಒಂದ ಕೊಟ್ಟ ಅಂತಂದ್ರ ಈ ಲೈನ್ ಎಷ್ಟು ಇರ್ತೈತಿ 0 ಡಿಗ್ರಿ ಇರ್ತೈತಿ. ಇದು ಒಂದ ಲೈನ್ ಎಷ್ಟು ಇರ್ತೈತಿ 0 ಡಿಗ್ರಿ ಇರ್ತೈತಿ. ಯಾವ್ದು ಬೇಕಾದಿರ್ಬಹುದು. ಐ ಕ್ಯಾಪ್ ಎರಡು ಸೇಮ್ ಹಂತಾವ ಕೊಟ್ಟ 0 ಡಿಗ್ರಿ. ಜೆ ಕ್ಯಾಪ್ ಎರಡು ಜೆ ಕ್ಯಾಪ್ ಕೊಟ್ಟ 0 ಡಿಗ್ರಿ.
ಇದ್ರೊಳಗ ಕೆ ಕ್ಯಾಪ್ 2 ಕೊಟ್ಟ, ಇಲ್ಲೂ 0 ಡಿಗ್ರಿನ ಇರ್ತೈತಿ. ಓಕೆ, ಸೊ ಈ ರೀತಿ. ಸೊ ಈಗ ಇಲ್ಲಿ ನಾವು ಕ್ರಾಸ್ ಪ್ರಾಡಕ್ಟ್ ಅನ್ನ ಡಾಟ್ ಪ್ರಾಡಕ್ಟ್ ಅನ್ನ ತಗೋಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತೇವಿ, ಡಾಟ್ ಪ್ರಾಡಕ್ಟ್ ಜೊತೆಗೆ ಏನ್ ಮಾಡ್ತೇವಿ, ಕಾಸ್ ಥೀಟಾ. ಬಟ್ ಇಲ್ಲಿ ಏನ್ ಬರ್ತೈತಿ ಹೇಳ್ರಿ, ಇಲ್ಲಿ ಏನ್ ತಗೋಬೇಕು ನಾವು, ಕಾಸ್ ಥೀಟಾದ ಡಿಗ್ರಿ ಎಷ್ಟ್ ಇರ್ತೈತಿ, 0 ಇರ್ತೈತಿ. ಆಮೇಲೆ ಸೈನ್ ಥೀಟಾದ ಡಿಗ್ರಿ ಎಷ್ಟ್ ಇರ್ತೈತಿ, 0 ಇರ್ತೈತಿ. ಸೈನ್ ಥೀಟಾದ ಡಿಗ್ರಿ ಹೇಳಾಕತ್ತೇನೆ ನಾನು, ಬೆಲೆ ಹೇಳಾಕತ್ತಿಲ್ಲ. ಈಗ ನೋಡ್ರಿ, ಕಾಸ್ ಥೀಟಾ ಇದ್ರದ ಈಗ ಕಾಸ್ 0 ಡಿಗ್ರಿ ಬಂತು ಅಂತಂದ್ರ ಕಾಸ್ 0 ಡಿಗ್ರಿ ಇದ್ರದ ಬೆಲೆ ಎಷ್ಟು ಬರ್ತೈತಿ, 1 ಬರ್ತೈತಿ. ಆಮೇಲೆ ಸೈನ್ 0 ಡಿಗ್ರಿ ಇದ್ರದ ಬೆಲೆ 0 ಬರ್ತೈತಿ. ಉಲ್ಟಾ ಆಗ್ತೈತಿ ಇಲ್ಲಿ. ಕಾಸ್ 0 ಡಿಗ್ರಿಯ ಬೆಲೆ 1 ನೋಡ್ರಿ ಎಲ್ಲಿ ಹೋತು, ಕಾಸ್ 0 ಡಿಗ್ರಿಯ ಬೆಲೆ ಎಲ್ಲಿ ಹೋತ್ರಿ, ಕಾಸ್ 0 ಡಿಗ್ರಿಯ ಬೆಲೆ 1, ಸೈನ್ 0 ಡಿಗ್ರಿಯ ಬೆಲೆ 0. ಸೈನ್ 0 ಡಿಗ್ರಿಯ ಬೆಲೆ ಏನ್ ಬರ್ತೈತಿ, ಸೈನ್ 0 ಡಿಗ್ರಿಯ ಬೆಲೆ 0ನ ಬರ್ತೈತಿ. ಸೈನ್ 0 ಡಿಗ್ರಿಯ ಬೆಲೆ 0ನ ಬರ್ತೈತಿ. ಈಗ ಇಲ್ಲಿ ಕಾಸ್ ಥೀಟಾ ಬಂತ. ಈಗ ಇಲ್ಲಿ ಎ ಎಷ್ಟೈತಿ, 6 ಐತಿ, ಬಿ ಎಷ್ಟೈತಿ, 10 ಐತಿ. ಈಗ ಕಾಸ್ 0 ಡಿಗ್ರಿ ತಗೋಬೇಕು ನಾವೀಗ. ಇಲ್ಲಿ ಯಾಕೆ 0 ಡಿಗ್ರಿ ತಗೊಳಕತ್ತೇವಿ, ಆಗಲೇ ನಾವು 90 ಡಿಗ್ರಿ ತಗೊಂಡಿದ್ವಿ. ಯಾಕಂದ್ರ ಎರಡು ಕ್ಯಾಪ್ಗಳು ಬೇರೆ ಬೇರೆ ಇದ್ದು, ಅಂತಂದ್ರ ಅವುಗಳ ನಡುವೆ 90 ಡಿಗ್ರಿ ಇರ್ತೈತಿ. ಈಗ ಒಂದ ಕ್ಯಾಪ್ ಐತಿ ಅಂತಂದ್ರ ಇವುಗಳ ನಡುವೆ ಯಾವುದೇ ಡಿಗ್ರಿ ಇರಂಗಿಲ್ಲ, ಯಾವುದೇ ಕೋನ ಇರಂಗಿಲ್ಲ, 0 ತಗೋಬೇಕಾಗ್ತೈತಿ. ಸೊ ಹಾಗಾಗಿ ಕಾಸ್ 0 ಡಿಗ್ರಿ ತಗೋತೇವಿ. 10 60 ಬಂತು, ಗುಂಡ್ಲೆ ಕಾಸ್ 0 ಡಿಗ್ರಿಯ ಬೆಲೆ, ಕಾಸ್ 0 ಡಿಗ್ರಿಯ ಬೆಲೆ 1 ಬರ್ತೈತಿ. ಆನ್ಸರ್ ಎಷ್ಟು ಬರ್ತೈತಿ ಇದ್ರದ, 60 ಬಂತು. ಎಷ್ಟು ಬಂತು ಇದ್ರದ ಆನ್ಸರ್, 60 ಬಂತು. ಅದೇ ರೀತಿ ನಾವು ಕ್ರಾಸ್ ಪ್ರಾಡಕ್ಟ್ ಅನ್ನ ತೆಗೆದ್ವಿ ಅಂತಂದ್ರ ಇಲ್ಲಿ ನಾವು ಸೈನ್ ಥೀಟಾ ತಗೋತೇವಿ. ಇಲ್ಲಿ 6 ಗುಂಡ್ಲೆ 10 ಸೈನ್ 0 ಡಿಗ್ರಿ ತಗೋಬೇಕು ಇಲ್ಲಿ, ಹೌದಾ, ಯಾಕಂದ್ರ ಒಂದ ಕ್ಯಾಪ್ ಇದಾವ. ಸೊ ಇಲ್ಲಿ 6 10 60 ಬಂತು. ಸೈನ್ 0 ಡಿಗ್ರಿಯ ಬೆಲೆ 0 ಇರ್ತೈತಿ. 0 ಯಾವ್ದ್ರಿಂದನು ಗುಣಾಕಾರ ಮಾಡಿದ್ರ ಏನ್ ಬರ್ತೈತಿ ಆನ್ಸರ್, 0 ಬರ್ತೈತಿ. ಸೊ ಇಲ್ಲಿ ಏನ್ ತಿಳ್ಕೊಬೇಕು ಅಂತಂದ್ರ ಕ್ಯಾಪ್ ಸೇಮ್ ಇದ್ದಾಗ, ಕ್ಯಾಪ್ ಸೇಮ್ ಇದ್ದಾಗ ಇಲ್ಲಿ ಏನಾಗ್ತೈತಿ, ಕ್ರಾಸ್ ಪ್ರಾಡಕ್ಟ್ ಏನಾಗ್ತೈತಿ, 0 ಆಗುತ್ತದೆ. ಓಕೆ, ಕ್ಯಾಪ್ಗಳು ಸೇಮ್ ಇದ್ದು ಅಂತಂದ್ರ ಕ್ರಾಸ್ ಪ್ರಾಡಕ್ಟ್ 0 ಆಗ್ತೈತಿ. ಇದು ನೆನಪಿಟ್ಕೋಬೇಕು. ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಏನಾಗ್ತೈತಿ, ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ, 0 ಆಗ್ತೈತಿ. ಕ್ಯಾಪ್ ಬೇರೆ, ಈಗ ಬರ್ಸೇನೆ ಇದನ್ನ ಆಲ್ರೆಡಿ ನಾನು, ಕ್ಯಾಪ್ ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ, 0 ಆಗುತ್ತದೆ. ಓಕೆನಾ, ಗೊತ್ತಾತ್ರಿ ಇದು? ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರ ಆರಾಮಾಗಿ ಈಸಿಯಾಗಿ ನೀವು ಬಿಡಿಸಬಹುದು. ಒಂದ್ ಪ್ರಶ್ನೆ ನಿಮಗ್ ಕೊಡ್ತೇನೆ, ಆ ಪ್ರಶ್ನೆಯನ್ನ ನೀವು ಬಿಡಿಸಿ ಕಮೆಂಟ್ ಅನ್ನ ಮಾಡ್ರಿ, ನೋಡೋಣ. ಸೊ ಏನು ಅಂತಂದ್ರ ಒಂದು ಪ್ರಶ್ನೆ, ಎ ಇಸ್ ಈಕ್ವಲ್ ಟು 5 ಐ ಕ್ಯಾಪ್, ಬಿ ಇಸ್ ಈಕ್ವಲ್ ಟು 20 ಜೆ ಕ್ಯಾಪ್. ಸೊ ಇವುಗಳ ಏನ್ ಮಾಡ್ಬೇಕು, ಡಾಟ್ ಪ್ರಾಡಕ್ಟ್ ಅನ್ನ ಕಂಡುಹಿಡೀರಿ, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡುಹಿಡೀರಿ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರ ಎ ಇಸ್ ಈಕ್ವಲ್ ಟು 8 ಕೆ ಕ್ಯಾಪ್, ಆಮೇಲೆ ಬಿ ಇಸ್ ಈಕ್ವಲ್ ಟು 10 ಕೆ ಕ್ಯಾಪ್. ಸೊ ಇವುಗಳ ಏನ್ ಮಾಡಬೇಕು, ಡಾಟ್ ಪ್ರಾಡಕ್ಟ್ ಎಷ್ಟು, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಎಷ್ಟು, ಇದನ್ನ ನೀವು ಬಿಡಿಸಿ ನನಗೆ ಏನ್ ಮಾಡ್ಬೇಕು, ಕಮೆಂಟ್ ಅನ್ನ ಮಾಡ್ಬೇಕು. ಓಕೆ, ಡಾಟ್ ಪ್ರಾಡಕ್ಟ್ ಏನ್ ಬರ್ತೈತಿ ನೋಡ್ರಿ, ಇಲ್ಲಿ ಕ್ಯಾಪ್ಗಳು ಸೇಮ್ ಇಲ್ಲ, ಇಲ್ಲಿ ಕ್ಯಾಪ್ಗಳು ಬೇರೆ ಬೇರೆ ಇದಾವು, ಇಲ್ಲಿ ಕ್ಯಾಪ್ ಸೇಮ್ ಐತಿ. ಎರಡುಗಳನ್ನ ಹೇಳಿ ನಾನ್ ನಿಮಗ ಯಾವ ರೀತಿ ಬಿಡಿಸ್ಬೇಕಂತ ಹೇಳಿ. ಓಕೆ ರೈಟ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಏನ್ ಬರ್ತೈತಿ ಅಂತಂದ್ರ, ಈ ರೀತಿ ಬಂದಾಗ ಕ್ವಶನ್ಸ್ ಗಳನ್ನ ಯಾವ ರೀತಿ ಬಿಡಿಸ್ಬೇಕು. ಯಾವ್ದು, ಎ ಅನ್ನ ಈ ರೀತಿ ಕೊಟ್ಟಾರು, ಬಿ ಅನ್ನ ಈ ರೀತಿ ಕೊಟ್ಟಾರ. ಇಲ್ಲೇ ಬಿಡಿಸಿ ಬಿಡ್ತೇನ್ರಪ್ಪ, ಎಲ್ಲಿ ಇದನ್ನ ಬರ್ಕೊಂಡ್ಕೊಂಡ್ರು ಈಗ. ಓಕೆ ರೈಟ್. ಈಗ ಏನ್ ಮಾಡೋಣ ನಾವು, ಈ ರೀತಿ ಇದ್ದಾಗ ಇಲ್ಲಿ ನೋಡ್ರಿ, ಕ್ವಶನ್ ಒಳಗೆ ಏನೈತಿ, ಎ ಯ ಬೆಲೆಯನ್ನ ಕೊಟ್ಟಾನು,
5 ಐ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್ ಇದೆ. ಆಮೇಲೆ ಬಿ ಯ ಬೆಲೆ ಕೊಟ್ಟಾನು 9 ಕೆ ಕ್ಯಾಪ್ ಮತ್ತು 5 ಜೆ ಕ್ಯಾಪ್. ಇವುಗಳ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಅನ್ನ ಏನ್ ಮಾಡಬೇಕು ನಾವು ಕಂಡುಹಿಡಿಬೇಕಾಗಿದೆ. ಇವುಗಳ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಇವುಗಳ ಡಾಟ್ ಪ್ರಾಡಕ್ಟ್ ಅನ್ನ ಕಂಡುಹಿಡಿಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ತೇವೆ ನಾವು ಕಾಸ್ ಥೀಟಾ ತಗೋತೇವಿ. ಹೌದಾ, ಡಾಟ್ ಪ್ರಾಡಕ್ಟ್ ತಗೋಬೇಕಾಗಿತ್ತಂದ್ರೆ ಏನ್ ಮಾಡ್ತೇವಿ ಕಾಸ್ ಥೀಟಾವನ್ನ ತಗೋತೇವಿ. ಸೊ ಡಾಟ್ ಪ್ರಾಡಕ್ಟ್ ದಲ್ಲಿ ಮೊದಲು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾನೆ ನೋಡ್ರಿ. ಮೊದಲು ಏನ್ ಮಾಡ್ಬೇಕು 5ರಿಂದ 9ಕ್ಕ ಗುಣಿಸ್ಬೇಕು. ಆಮೇಲೆ 5ರಿಂದ 5ಕ್ಕೆ ಒಂದ್ಸಲ ಗುಣಿಸ್ಬೇಕು. ಆಮೇಲೆ 2ನ್ನ 9ರಿಂದ ಒಂದ್ ಸಲ, ಆಮೇಲೆ 2ನ್ನ 5ರಿಂದ ಒಂದ್ಸಲ ಗುಣಿಸ್ಬೇಕು. ಈಗ ಇಲ್ಲಿ ಡಾಟ್ ಪ್ರಾಡಕ್ಟ್ ಯಾವಾಗ 0 ಆಗ್ತೈತಿ, ಡಾಟ್ ಪ್ರಾಡಕ್ಟ್ ಬೇರೆ ಬೇರೆ ಇದ್ದಾಗ 0 ಆಗ್ತೈತಿ, ಬೇರೆ ಬೇರೆ ಇದ್ದಾಗ 0. ಈಗ ಇಲ್ಲಿ ಐ ಐತಿ, ಇಲ್ಲಿ ಕೆ ಐತಿ, ಇಲ್ಲಿ 5 9 ಐತಿ. ಸೊ ಹಾಗಾದ್ರೆ ಇಲ್ಲಿ ಕ್ಯಾಪ್ಗಳು ಬೇರೆ ಬೇರೆ ಆದು ಒಂದೇದ್ ಏನ್ ಬಂತು 0 ಬಂತು. ಒಂದೇದ್ ಏನ್ ಬಂತು 0 ಬಂತು. ಈಗ ಇಲ್ಲಿ 5 ಇದೆ, ಇಲ್ಲಿಯೂ 5 ಇದೆ. ಸೊ ಇಲ್ಲಿ ಐ ಮತ್ತು ಜೆ ಬೇರೆ ಬೇರೆ ಕ್ಯಾಪ್ ಇದಾವು. ಇದನ್ನು ಕೂಡ ನೀವು ಲೆಕ್ಕ ಮಾಡಿದ್ರ ಅಂತಂದ್ರೆ ಏನ್ ಬರ್ತೈತಿ, ಇದ್ರದ್ದು ಆನ್ಸರ್ ಏನ್ ಬರ್ತೈತಿ 0ನ ಬರ್ತೈತಿ. ಇದಾದ್ಮೇಲೆ ನೆಕ್ಸ್ಟ್ ಈಗ 2ರಿಂದ ಮಾಡೋಣ. ಈಗ ನೋಡ್ರಿ ಇಲ್ಲಿ ಕೆ ಐತಿ, ಇಲ್ಲೂ ಕೆ ಐತಿ. ಸೊ ಇಲ್ಲಿ ಸೇಮ್ ಇದ್ದು ಅಂತಂದ್ರ ಡಾಟ್ ಪ್ರಾಡಕ್ಟ್ ಒಳಗ ಗುಣಿಸ್ಬೇಕಾಗ್ತತಿ. ಸೇಮ್ ಇದ್ದು ಅಂತಂದ್ರೆ ಏನ್ ಮಾಡ್ಬೇಕು ಡಾಟ್ ಪ್ರಾಡಕ್ಟ್ ಒಳಗ ಗುಣಿಸ್ಬೇಕಾಗ್ತತಿ. ಸೊ ಅವಾಗ 2 ಮತ್ತು 9 ಗುಣಿಸಿದ್ವಿ ಅಂತಂದ್ರ 2 9 18 ಬಂತ. ಇಲ್ಲಿ 2 9 18 ಬಂತ. ಈಗ ಇಲ್ಲಿ ನೋಡ್ರಿ ಕೆ ಐತಿ ಮತ್ತೆ ಇಲ್ಲಿ ಜೆ ಐತಿ. ಎರಡು ಕ್ಯಾಪ್ಗಳು ಬೇರೆ ಬೇರೆ, ಕ್ಯಾಪ್ಗಳು ಬೇರೆ ಬೇರೆ ಇದ್ದು ಅಂತಂದ್ರೆ ಡಾಟ್ ಪ್ರಾಡಕ್ಟ್ ಏನಾಗ್ತತಿ 0 ಆಗ್ತದೆ. ಸೊ ಟೋಟಲ್ ಇದರ ಆನ್ಸರ್ ಎಷ್ಟು ಬಂತು 18 ಬಂತು. ಡಾಟ್ ಪ್ರಾಡಕ್ಟ್ ಎಷ್ಟು ಬಂತು 18 ಬಂತು. ಈಗ ಕ್ರಾಸ್ ಪ್ರಾಡಕ್ಟ್ ದೊಳಗೆ ನೋಡೋಣ. ಕ್ರಾಸ್ ಪ್ರಾಡಕ್ಟ್ ದೊಳಗೆ ಏನಿರ್ತೈತಿ ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಯಾವ ರೀತಿ, ಆಮೇಲೆ ಸೇಮ್ ಇದ್ದಾಗ ಯಾವ ರೀತಿ. ಈಗ ಇಲ್ಲಿ ನೋಡ್ರಿ ಇಲ್ಲಿ ಏನೈತಿ, ಇಲ್ಲಿ ಐ ಮತ್ ಇದು 5ರಿಂದ 9 ಒಂದ್ಸಲ ಗುಣಿಸ್ಬೇಕಾ. ಇಲ್ಲಿ 5 ಇಲ್ಲಿ ಐ ಐತಿ ಮತ್ತು ಇಲ್ಲಿ ಕೆ ಐತಿ. ಸೊ ಇವು ಏನಿದಾವು ಬೇರೆ ಬೇರೆ ಇದಾವ. ಇವು ಎರಡು ಬೇರೆ ಬೇರೆ ಇದ್ದಾಗ ಏನ್ ಬರ್ತೈತ್ರಿ ಇಲ್ಲಿ ಬೇರೆ ಬೇರೆ ಇದ್ದು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಗುಣಿಸ್ಬೇಕಾಗ್ತತಿ. ಬೇರೆ ಬೇರೆ ಇದ್ದು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಇಲ್ಲಿ ಗುಣಿಸ್ಬೇಕಾಗ್ತತಿ. ಸೊ ಇಲ್ಲಿ ಗುಣಿಸಿದಾಗ ಎಷ್ಟು ಬಂತು 9 5 9 45 ಬಂತು. ಬೇರೆ ಬೇರೆ ಇದ್ದಾಗ ಗುಣಿಸ್ಬೇಕು. ಸೇಮ್ ಇದ್ದಾಗ ಏನಾಗ್ತೈತಿ ಇಲ್ಲಿ ಸೇಮ್ ಇದ್ದಾಗ 0 ಆಗ್ತೈತಿ. ಕ್ರಾಸ್ ಪ್ರಾಡಕ್ಟ್ ಒಳಗೆ ಸೇಮ್ ಇದ್ದಾಗ 0 ಹೌದಿಲ್ರಿ, ಎಲ್ಲಿ ಹೋಗ್ತದ ಇಲ್ಲಿ ನೋಡ್ರಿ. ಇಲ್ಲಿ ಕ್ಯಾಪ್ಗಳು ಸೇಮ್ ಇದ್ದಾಗ ಕ್ರಾಸ್ ಪ್ರಾಡಕ್ಟ್ 0 ಮಾಡಿದ್ವಿ. ಈ ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ ಒಳಗ 0 ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ ಒಳಗೆ 0 ಮಾಡಿದ್ವಿ. ಈಗೆಲ್ಲ ನಾವು ಕ್ಯಾಪ್ಗಳು ಬೇರೆ ಬೇರೆ 3 ಬಂದಿದ್ದು 3ಗಳನ್ನ 0 ಮಾಡಿದ್ವಿ. ಈಗ ಇಲ್ಲಿ ಕ್ಯಾಪ್ ಸೇಮ್ ಇದ್ದಾಗ ಮಾತ್ರ ಕ್ರಾಸ್ ಪ್ರಾಡಕ್ಟ್ 0 ಆಗ್ತದೆ. ಕ್ಯಾಪ್ ಸೇಮ್ ಇರ್ಬೇಕು. ಇಲ್ಲಿ ಕ್ಯಾಪ್ ಸೇಮ್ ಇದ್ದಾಗ ಮಾತ್ರ 0, ಉಳಿದದ್ದೆಲ್ಲ ಗುಣಾಕಾರ ಮಾಡ್ಬೇಕು. ಇಲ್ಲಿ ಕ್ಯಾಪ್ ಸೇಮ್ ಇಲ್ಲ, ಬೇರೆ ಬೇರೆ ಇದಾವು. ಸೊ ಗುಣಾಕಾರ ಮಾಡಿದ್ವಿ. ಸೊ ಇಲ್ಲಿಯೂ ಕೂಡ ಬೇರೆ ಬೇರೆ ಇದಾವ. ಐ ಐತಿ ಜೆ ಐತಿ. 5 ಇಲ್ಲಿ ಎಷ್ಟು ಬಂತು 25 ಬಂತು. ಈಗ ಇಲ್ಲಿ ಸೇಮ್ ಬಂತು ನೋಡ್ರಿ. ಇಲ್ಲಿ ಸೇಮ್ ಇದ್ದಾಗ ಏನ್ ಮಾಡ್ತೇವೆ ನಾವು ಇವುಗಳನ್ನ 0 ಆಗಿ ತಗೋತೇವಿ. ಇದಾದ್ಮೇಲೆ ಮತ್ತೆ ಇಲ್ಲಿ ಬೇರೆ ಬೇರೆ ಇದಾವು. 5 2 10 ಎಷ್ಟು ಬಂತು ಇದ್ರದ್ದು ಆನ್ಸರ್ 10 5 6 7 8 80 ಬಂತಿದ್ರು ಆನ್ಸರ್. ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬಂತು ಇದ್ರದ 80 ಬಂತು. ತಿಳಿಯತೈತಿ ಎಲ್ಲರಿಗೂ. ಸೊ ಇನ್ನೊಂದು ಕ್ವಶನ್ ಅನ್ನ ಕೊಡ್ತೇನೆ, ನೋಡೋಣ ಬಿಡಿಸ್ರಿ. ಒಂದು ಕ್ವಶನ್ ನಿಮಗೆ ಏನು ಅಂತಂದ್ರ ಎ ಇಸ್ ಈಕ್ವಲ್ ಟು 3 ಐ ಕ್ಯಾಪ್ ಪ್ಲಸ್ 5 ಜೆ ಕ್ಯಾಪ್ ಇದೆ ಅಂತ ಹೇಳಿ ತಿಳ್ಕೊಡ್ರಿ. ಆಮೇಲೆ ಬಿ ಎಲ್ಲ ಹೋತಲ್ರಿ. ಎ ಇಸ್ ಈಕ್ವಲ್ ಟು 3 ಐ ಕ್ಯಾಪ್ ಪ್ಲಸ್ 8 ಜೆ ಕ್ಯಾಪ್. ಬಿ ಇಸ್ ಈಕ್ವಲ್ ಟು 2 ಜೆ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್. ಇವುಗಳ ಏನ್ ಮಾಡಬೇಕು ಡಾಟ್ ಪ್ರಾಡಕ್ಟ್ ಅನ್ನ ಕಂಡು ಹಿಡೀರಿ. ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡು ಹಿಡಿದು ನನಗೆ ಏನ್ ಮಾಡ್ಬೇಕು ಇಲ್ಲಿ ಬಿಡಿಸಿ ನಾ ಹೆಂಗ್ ಅನ್ನೋದನ್ನ ಹೇಳಿನ ನಿಮಗೆ. ಏನೇನ್ ಅನ್ನೋದನ್ನ ಎಲ್ಲಾ ನೋಟ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ
ಬರ್ಕೊಂತ ಹೋಗ್ಬೇಕ ಅಂದಾಗ್ಲೇ ಬರ್ತಾವ. ಓಕೆ, ಸೊ ಇವೆಲ್ಲ ಕ್ರಾಸ್ ಪ್ರಾಡಕ್ಟ್ ಡಾಟ್ ಪ್ರಾಡಕ್ಟ್ ಎಲ್ಲ ಗೊತ್ತಾದ್ವ, ಯಾವ ರೀತಿ ಕ್ಯಾಪ್ಗಳಿದ್ದಾಗ ಏನ್ ಮಾಡ್ಬೇಕಂತೇಳಿ. ಸೊ ಇದನ್ನು ಕೂಡ ಎಲ್ಲ ಬಿಡಿಸಿದ್ವಿ. ಇವು 2 ಲೈನ್ ನೆನಪಿಟ್ಕೊಡ್ರಪ್ಪ. ಕ್ಯಾಪ್ಗಳು ಸೇಮ್ ಇದ್ದಾಗ ಕ್ರಾಸ್ ಪ್ರಾಡಕ್ಟ್ 0 ಆಗ್ತೈತಿ. ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ 0 ಆಗ್ತೈತಿ. ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ 0 ಆಗ್ತೈತಿ. ಇವು 2 ಲೈನ್ ನೆನಪಿಟ್ಕೊಂಡ್ರೆ ಈಸಿಯಾಗಿ ನಾವು ಮುಂದೆ ಮಾಡಬಹುದು. ಈಗ ಇಲ್ಲಿ ಇದನ್ನು ಬಿಡಿಸಿದ್ವಿ. ನೆಕ್ಸ್ಟ್ ಯಾವ್ದು ಬರ್ತೈತಿ ಈಗ? ಓಕೆ, ಈಗ ಮೂರುಗಳನ್ನ ಕೊಟ್ಟಾರ ನೋಡ್ರಿ. ಮೂರುಗಳನ್ನ ಕೊಟ್ಟಾರು ಇಲ್ಲಿ. ಬಟ್ ಏನ್ ಕೊಟ್ಟಾರ ಅಂದ್ರೆ ವರ್ಕ್ ಎಷ್ಟ್ ಆಗ್ತೈತಿ ಅಂತ ಕೇಳ್ಯಾರ. ವರ್ಕ್ ಇದು ಒಂದು ಏನು ಅಂತಂದ್ರ ಅದಿಶ ಇದೆ. ಅದಿಶ ಇತ್ತು ಅಂತಂದ್ರೆ ಯಾವ ಪ್ರಾಡಕ್ಟ್ ಹಾಕ್ತೇವೆ ನಾವ್ ಇದ್ರಲ್ಲಿ? ಅದಿಶ ಇತ್ತಂತಂದ್ರ ಡಾಟ್ ಪ್ರಾಡಕ್ಟ್ ಅನ್ನ ಕಂಡು ಹಿಡಿಬೇಕಾಗ್ತೈತಿ. ಡಾಟ್ ಪ್ರಾಡಕ್ಟ್ ಅನ್ನ ಕಂಡು ಹಿಡಿಬೇಕಾ? ಹೌದಾ? ಆಮೇಲೆ ಇದ್ರೊಳಗೆ ಯಾವ್ದು ಬರ್ತೈತಿ? ಕಾಸ್ ಥೀಟಾ ತೊಗೊಂಬರ್ತೈತಿ. ಇದು ಕಾಸ್ ಥೀಟಾ ತೊಗೊಂಬರ್ತೈತಿ. ಹೌದಾ? ಇಷ್ಟು ಗೊತ್ತೈತಿ. ಇದು ಅದಿಶ ಅಂತ ಹೇಳಿ ಗೊತ್ತಿತ್ತು ಅಂತಂದ್ರ ಡಾಟ್ ಪ್ರಾಡಕ್ಟ್ ಅನ್ನ ಕಂಡು ಹಿಡಿಬೇಕು, ಕ್ರಾಸ್ ಪ್ರಾಡಕ್ಟ್ ಕಂಡು ಹಿಡಿಬಾರ್ದು ಇದ್ರಲ್ಲಿ. ಯಾಕಂತಂದ್ರ ಅದಿಶದೊಳಗ ನಾವು ಡಾಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೇವಿ. ಈಗ ಡಾಟ್ ಪ್ರಾಡಕ್ಟ್ ದೊಳಗೆ ಏನಿರ್ತೈತಿ? ಸೇಮ್ ಬೇರೆ ಬೇರೆ ಇದ್ದು ಅಂತಂದ್ರ ಅವುಗಳ ಏನಿರ್ತೈತಿ? ಬೇರೆ ಬೇರೆ ಇದ್ದು ಅಂತಂದ್ರ ಅವುಗಳ ಬೆಲೆ 0 ಮಾಡಿಬಿಡ್ಬೇಕು. ಹೌದಾ? ನೋಡ್ರಿ, ಕ್ರಾಸ್ ಪ್ರಾಡಕ್ಟ್ ಒಳಗೆ ಏನ್ ಬರ್ಸೇನಿ ನಾನು ನಿಮಗೆ ಇಲ್ಲಿ? ಡಾಟ್ ಪ್ರಾಡಕ್ಟ್ ಒಳಗ ಡಾಟ್ ಪ್ರಾಡಕ್ಟ್ ಏನಾಗ್ತೈತಿ? ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ 0. ಕ್ಯಾಪ್ಗಳು ಎರಡು ಬೇರೆ ಬೇರೆ ಇದ್ದು ಅಂತಂದ್ರ ಡಾಟ್ ಪ್ರಾಡಕ್ಟ್ ಒಳಗ 0. ಓಕೆ, ಕ್ಯಾಪ್ಗಳು ಬೇರೆ ಬೇರೆ ಇದ್ದಾಗ ಡಾಟ್ ಪ್ರಾಡಕ್ಟ್ ಗಳು ಏನಾಗ್ತಾವ? 0 ಆಗ್ತಾವ. ಈಗ ನೋಡ್ರಿ, ಇಲ್ಲಿ ಮಾಡ್ಕೊಂತ ಹೋಗ್ರಿ. ಮೊದಲ ಈ ಸಂಖ್ಯೆಯನ್ನ ಏನ್ ಮಾಡ್ಬೇಕು? ಈ 3ರಿಂದ ಗುಣಿಸ್ಬೇಕು. ಆಮೇಲೆ ಈ ಸಂಖ್ಯೆಯನ್ನ 3ರಿಂದ ಗುಣಿಸ್ಬೇಕು. ಈ ಸಂಖ್ಯೆಯನ್ನ 3ರಿಂದ ಗುಣಿಸ್ಬೇಕು. ನೋಡ್ರಿ, ಮಾಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಕ್ಯಾಪ್ಗಳು ಸೇಮ್ ಇದಾವ. ಕ್ಯಾಪ್ಗಳು ಸೇಮ್ ಇದ್ದಾಗ ಗುಣಿಸ್ಬೇಕು. ಹೌದಾ? ಬೇರೆ ಬೇರೆ ಇದ್ದಾಗ ಮಾತ್ರ 0 ಡಾಟ್ ಪ್ರಾಡಕ್ಟ್ ದಲ್ಲಿ. ಸೇಮ್ ಇದ್ದು ಅಂತಂದ್ರೆ ಗುಣಿಸ್ಬೇಕಾಗ್ತೈತಿ. 5 ಮೂರ್ಲೆ ಎಷ್ಟು ಬಂತು? 15 ಬಂತು. ಆಮೇಲೆ ಇಲ್ಲಿ ಬೇರೆ ಬೇರೆ ಇದಾವ. ಆಯ್ ಐತಿ, ಇಲ್ಲಿ ಜೆ ಐತಿ, ಬೇರೆ ಬೇರೆ ಐತಿ, 0 ಬಂತು. ಇಲ್ಲಿ 5 ಐತಿ, ಇಲ್ಲಿ ಆಯ್ ಐತಿ, ಇಲ್ಲಿ ಕೆ ಐತಿ, ಬೇರೆ ಬೇರೆ ಐತಿ, 0 ಬಂತು. ಒಂದೇ ಲೆಕ್ಕ ಮುಗೀತು. ಈಗ ಇಲ್ಲಿ ಬೇರೆ ಬೇರೆ ಇದಾವು, ಇದ್ರದ 0 ಬೆಲೆ ಬರ್ತೈತಿ. ಈಗ ಇಲ್ಲಿ ಸೇಮ್ ಇದಾವ. ಸೇಮ್ ಇದ್ದು ಅಂತಂದ್ರೆ ಗುಣಿಸ್ಬೇಕ. 6 4 ಎಷ್ಟು ಬರ್ತೈತಿ? 6 4 24 ಬರ್ತೈತಿ. ಇಲ್ಲಿ ಮತ್ತೆ ಬೇರೆ ಬೇರೆ ಇದಾವು, 0 ಬರ್ತೈತಿ. ಇಲ್ಲಿ ಕೆ ಐತಿ, ಇಲ್ಲಿ ಆಯ್ ಐತಿ, ಬೇರೆ ಬೇರೆ ಇದಾವು, 0. ಬೇರೆ ಬೇರೆ ಇದಾವು, 0. ಇಲ್ಲಿ ಸೇಮ್ ಐತಿ, ಗುಣಿಸ್ಬೇಕು. 7 5 ಎಷ್ಟು? 7 5 35. ಎಷ್ಟು ಬಂತಿದು? 14 4 5 6 1 7. 74 ಇದ್ರ ಆನ್ಸರ್ ಬರ್ತೈತಿ. ಎಷ್ಟು ಬಂತು ವರ್ಕ್? 74. ನೋಡ್ರಿ, ಎಷ್ಟು ಈಸಿ ಐತಿ. ಇಷ್ಟು ದೊಡ್ಡ ಲೆಕ್ಕ ಐತಿ, ಬಟ್ ನಾವ್ ಈಸಿಯಾಗಿ ಏನ್ ಮಾಡಿದ್ವಿ? ಇದನ್ನ ಬರೇ 1 ಸೆಕೆಂಡ್ ಒಳಗ, ಕೆಲವೇ ಸೆಕೆಂಡ್ ಒಳಗೆ ಏನ್ ಮಾಡಿದ್ವಿ? ಇವುಗಳನ್ನ ಬಿಡಿಸಿದ್ವಿ. ಸೊ ಈ ರೀತಿ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ಗಳು ಬರ್ತಾವ. ಕ್ಯಾಪ್ಗಳು ಬರೋದ್ರ ಅರ್ಥನ ಏನು ಅಂತಂದ್ರ 90 ಡಿಗ್ರಿ ಐತಿಪ್ಪ ಅಂತ ಹೇಳಿ ಹೇಳೋದು. ಓಕೆನಾ? ಆಯ್ತು. ಈಗ ಮುಂದಿಂದ ಏನ್ ಮಾಡೋಣ ಅಂತಂದ್ರ, ಇಲ್ಲಿ ಏನೈತಿ ಅಂತಂದ್ರ ರಿಸಲ್ಟಂಟ್ ಅನ್ನ ಕಂಡು ಹಿಡಿಬೇಕು. ಪರಿಣಾಮವನ್ನ ಕಂಡು ಹಿಡಿಬೇಕಾಗಿತ್ತು ಅಂತಂದ್ರ 2 ರೇಖೆಗಳನ್ನ ಕೊಡ್ತಾರ, 2 ಅಕ್ಷಗಳನ್ನ ಕೊಡ್ತಾರ. ಇಲ್ಲಿ ಎಕ್ಸ್ ಅಕ್ಷ ಇರ್ತೈತ್ಲಾ, ಈ ಎಕ್ಸ್ ಅಕ್ಷದ ಮೇಲೆ ಯಾವಾಗ್ಲೂ ಕಾಸ್ ಥೀಟಾ ತಗೋಬೇಕಾಗ್ತೈತಿ. ವಾಯ್ ಅಕ್ಷದ ಮೇಲೆ ಯಾವಾಗ್ಲೂ ಕೂಡ ನಾವು ಸೈನ್ ಥೀಟಾವನ್ನ ತಗೋಬೇಕಾಗ್ತೈತಿ. ಸೊ ಇಲ್ಲಿ ಒಂದು ಕ್ವಶನ್ ಐತಿ ನೋಡ್ರಿ. ಇಲ್ಲಿ ಫೋರ್ಸ್ 50 ಇದೆ, ಥೀಟಾ 30 ಡಿಗ್ರಿ ಕೊಟ್ಟಾರು. ಎಕ್ಸ್ ಮತ್ತು ವಾಯ್ ಅಕ್ಷಗಳ ಮೇಲಿನ ರಿಸಲ್ಟಂಟ್ ಅನ್ನ ಕಂಡು ಹಿಡೀರಿ ಅಂತಂದ್ರೆ ಇದನ್ನ ಕಂಡು ಹಿಡೀರಿ ಅಂತ ಹೇಳಿ ಕೇಳ್ಯಾರ ಅವ್ರು. ಇದ್ರದ್ದು ರಿಸಲ್ಟಂಟ್ ಅನ್ನ ಕಂಡು ಹಿಡಿಬೇಕು ಅಂತ ಹೇಳ್ಯಾರ. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ತೇವೆ ನಾವು? ಮೊದಲು ಎಕ್ಸ್ ಅಕ್ಷದ ಮೇಲೆ ಮೊದಲು ಎಕ್ಸ್ ಅಕ್ಷದ ಮೇಲಿಂದ ಕಂಡು ಹಿಡಿಬೇಕು. ಇಲ್ಲಿ ಏನ್ ತಗೋಬೇಕಾಗ್ತೈತಿ? ನಾವು ಕಾಸ್ ಥೀಟಾವನ್ನ ತಗೋಬೇಕು. ಸೊ ಇಲ್ಲಿ ನಮಗ ಒಂದು ಬೆಲೆಯನ್ನ ಕೊಟ್ಟಾರು, 50 ಗುಣ್ಲೆ ಕಾಸ್ ಥೀಟಾ ತಗೋಬೇಕಾ? ಕಾಸ್ ಥೀಟಾ ಬೆಲೆ ಎಷ್ಟು ಕೊಟ್ಟಾರ ಅವ್ರ? 30 ಡಿಗ್ರಿ ಕೊಟ್ಟಾರ. ಥೀಟಾ ಬೆಲೆ ಎಷ್ಟು ಕೊಟ್ಟಾರು? 30 ಡಿಗ್ರಿ. ಸೊ ಇಲ್ಲಿ 50 ಬಂತು. ಕಾಸ್ 30 ಡಿಗ್ರಿಯ ಬೆಲೆ ಎಷ್ಟು ಬರ್ತೈತ್ರಿ? ಸಾರಿ, ಕಾಸ್ 30 ಡಿಗ್ರಿಯ ಬೆಲೆ √3/2. ಹೌದಾ? ಕರೆಕ್ಟ್ ಐತ್ರಿ? √3/2. ನೋಡ್ರಿ, ಇದೇನ್ ಚಾರ್ಟ್ ನಾ ನಿಮಗ್ ಬರ್ಸೀನಿ, ಕರೆಕ್ಟ್ ಆಗಿ ನೋಡ್ಬೇಕು. ಕಾಸ್ 30 ಡಿಗ್ರಿಯ ಬೆಲೆ ಎಷ್ಟು ಬರ್ತೈತಿ? √3/2. ಕಾಸ್ 30 ಡಿಗ್ರಿಯ ಬೆಲೆ √3/2. ಹೌದಾ? ಎಲ್ಲಿ ಹೋಗ್ತು?
ಕಾಸ್ 30 ಡಿಗ್ರಿಯ ಬೆಲೆ ಎಷ್ಟು ಬಂತು? ಎಲ್ಲಿ ಓದ್ರಿಗಿದ್ದು ಕ್ವಶನ್? 24. ಈಗ ಇದನ್ನ ಕಟ್ತಾ ಬಿಡ್ರಪ್ಪ. 2 1 2 2 ಬರ್ತೈತಿ. ಸೊ ಆನ್ಸರ್ ಎಷ್ಟು ಬಂತು? 25√3 ಇದರ ಆನ್ಸರ್. 25√3 ಇದರ ಆನ್ಸರ್. ಈಗ ಎಕ್ಸ್ ಅಕ್ಷದ ಮೇಲೆ ನೀವು ಕಂಡು ಹಿಡಿದ್ರಿ, ಈಗ ವಾಯ್ ಅಕ್ಷದ ಮೇಲೆನೂ ಕೂಡ ಇದೇ ರೀತಿ ಏನ್ ಮಾಡ್ಬೇಕಾಗ್ತೈತಿ? ಕಂಡು ಹಿಡಬೇಕು. ವಾಯ್ ಅಕ್ಷದ ಮೇಲೆ ವಾಯ್ ಅಕ್ಷದ ಮೇಲೆ ಸೈನ್ ಥೀಟಾ ತರ್ತೈತಿ. ವಾಯ್ ಅಕ್ಷದ ಮೇಲೆ ಏನ್ ಮಾಡ್ತೈತಿ? ಸೈನ್ ಥೀಟಾದ ಬೆಲೆ 30 ಐತಿ. 30 ಬರ್ಕೊಂಡ್ರಿ. 50 ಗುಂಡ್ಲೆ ಸೈನ್ 30 ಡಿಗ್ರಿಯ ಬೆಲೆ 1/2 ಇರ್ತೈತಿ. 2 1 2 25. ಸೊ 25 ಅದರ ಆನ್ಸರ್. ವಾಯ್ ಅಕ್ಷದ ಮೇಲೆ ರಿಸಲ್ಟಂಟ್ ಅದ ಬೆಲೆ 25. ಎಕ್ಸ್ ಅಕ್ಷದ ಮೇಲೆ ರಿಸಲ್ಟಂಟ್ ಅದ ಬೆಲೆ 25√3. ಸೊ ಈ ರೀತಿ ನಾವು ಕಂಡಿಡ್ಬೇಕು. ಎಕ್ಸ್ ಅಕ್ಷದ ಮೇಲೆ ನಾವು ಕಾಸ್ ಥೀಟಾ ತಗೊಂಡ್ಬರ್ತೇವಿ. ವಾಯ್ ಅಕ್ಷದ ಮೇಲೆ ಸೈನ್ ಥೀಟಾವನ್ನ ಏನ್ ಮಾಡ್ತೇವಿ? ತಗೊಂಡ್ಬರ್ಬೇಕಾಗುತ್ತೆ. ಓಕೆ, ಗೊತ್ತಾತ್ರಿ ಇದ? ಇದೇ ರೀತಿ ಇನ್ನೊಂದು ಕ್ವಶನ್ ಐತಿ. ವೇಗ ಇದೆ. ವೇಗ 80 ಮೀಟರ್ ಪರ್ ಸೆಕೆಂಡ್ ಅದೊಳಗೆ ಹೋಗತೈತಿ. ಒಂದು ವೇಗ ಇದೆ. ಆಮೇಲೆ ಥೀಟಾ 45 ಡಿಗ್ರಿ ಕೊಟ್ಟಾರು. ಎಕ್ಸ್ ಮತ್ತು ವಾಯ್ ಅಕ್ಷಗಳ ಮೇಲಿನ ರಿಸಲ್ಟಂಟ್ ಅನ್ನ ಕಂಡು ಹಿಡಿಬೇಕಂತ ಹೇಳಿ ಹೇಳ್ಯಾರ. ಸೊ ಈಗ ಇಲ್ಲಿ ಎಕ್ಸ್ ಇದೆ, ಆಮೇಲೆ ಇಲ್ಲಿ ಏನೈತಿ? ವಾಯ್ ಐತಿ. ಸೊ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ನಾವು ಏನ್ ತಗೋತೇವೆ ಹೇಳ್ರಿ? ರಿಸಲ್ಟಂಟ್ ಅದ ಜೊತೆಗೆ ಏನ್ ತಗೋತೇವಿ? ಕಾಸ್ ಥೀಟಾ ತಗೋತೀವಿ. ಇಲ್ಲಿ ಏನ್ ತಗೋತೀವಿ? ಸೈನ್ ಥೀಟಾದ ಬೆಲೆ ಕೊಟ್ಟಾರು 45 ಇದೆ. ಈಗ ಎಕ್ಸ್ ಅಕ್ಷದ ಮೇಲೆ ಕಂಡುಹಿಡಿಯೋಣ. ಎಕ್ಸ್ ಅಕ್ಷದ ಮೇಲೆ ಈಗ ಆರದ ಬೆಲೆ ಕೊಟ್ಟಾರು 80 ಇದೆ. 80 ಗುಂಡ್ಲೆ ಕಾಸ್ ಥೀಟಾ ತಗೋಬೇಕು. ಹೌದಾ? ಎಕ್ಸ್ ಅಕ್ಷದ ಮೇಲೆ 45 ಐತಿ. ಕಾಸ್ 45 ಡಿಗ್ರಿಯ ಬೆಲೆ ನಿಮ್ಗ ಗೊತ್ತಿರ್ಬೇಕ. ಸೊ ಕಾಸ್ 45 ಡಿಗ್ರಿಯ ಬೆಲೆ ಎಷ್ಟ್ರಪ್ಪ? ಕಾಸ್ 45 ಡಿಗ್ರಿಯ ಬೆಲೆ ನೋಡ್ರಿ ಎಷ್ಟಿದೆ. ಸೊ ಎಲ್ಲ ಇದು ಏನೈತ್ಲಾ ಪದೇ ನೀವು ನೋಡ್ಕೊಂತಿದ್ರಿ ಅಂತಂದ್ರ ನಿಮ್ಗೆ ಏನಾಗ್ತೈತಿ ಹೇಳ್ರಿ? ಈಸಿ ಆಗಿ ಗೊತ್ತಾಗ್ತೈತಿ. ಈಗ ಇಲ್ಲಿ ಎರಡು ಗೊತ್ತಿರ್ಬೇಕು ನಿಮಗೆ. ಸೈನ್ ಥೀಟಾ ಮತ್ತು ಕಾಸ್ 45 ಡಿಗ್ರಿದು ಎರಡು ಸೇಮ್ ಇರ್ತಾವ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ. ಹೌದಾ? 1/√2 ಇರ್ತೈತಿ. ಈ ಎರಡುಗಳ ಬೆಲೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಎರಡುಗಳ ಬೆಲೆ ಸೇಮ್ ಯಾವಾಗ ಇರ್ತೈತಿ? 45 ಡಿಗ್ರಿ ಇರ್ತೈತಿ ಅಂತೇಳಿ ಈಗಾಗಲೇ ನಿಮ್ಗ ಹೇಳಿ ನಾನಿದು. ಹೌದಾ? ಓಕೆ, ಎಷ್ಟು ಇರ್ತೈತ್ರಿ? 1/√2. 1/√2 ಇರ್ತೈತಿ. 1/√2 ಇರ್ತೈತಿ. ಸೊ ಇದನ್ನ ನಾವು ಇಲ್ಲಿ ಗುಣಾಕಾರ ಮಾಡಿದ್ವಿ ಅಂತಂದ್ರ, ಗುಣಾಕಾರ ಮಾಡ್ಬೇಕು ಅಂತಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲಿ ಈ ರೂಟ್ ಅನ್ನ ತೆಗಿಬೇಕು ಅಂತಂದ್ರ ಮೇಲೆ ಕೆಳಗೆ ಎರಡುಗಳಿಂದನು ಕೂಡ 2ರಿಂದ ಗುಣಾಕಾರ ಮಾಡ್ಬೇಕಾಗತಿ. 80 ಗುಂಡ್ಲೆ ಈ √2 ಅನ್ನ √2 ದಿಂದ ಗುಣಾಕಾರ ಮಾಡಿದ್ರೆ 2 ಉಳಿತೈತಿ. ಇಲ್ಲಿ ಮೇಲೆ √2 ಉಳಿತೈತಿ. 2 1 2 4 ಅಂತಂದ್ರ 40√2 ಇದರ ಆನ್ಸರ್. ಎಷ್ಟು ಬಂತು? 40√2 ಇದರ ಆನ್ಸರ್. ಇದು ಎಕ್ಸ್ ಅಕ್ಷದ ಮೇಲೆ ಆಯ್ತು. ಈಗ ವಾಯ್ ಅಕ್ಷದ ಮೇಲೆ ಏನ್ ಬರ್ತೈತಿ? ವಾಯ್ ಅಕ್ಷದ ಮೇಲೆ ನೋಡ್ರಿ ಬೆಲೆ 80 ಐತಿ. ಇಲ್ಲಿ ಏನ್ ತಗೊಂಡ್ಬರ್ಬೇಕು ನಾವು? ಸೈನ್ ಥೀಟಾದ ಬೆಲೆ ಕೊಟ್ಟಾರು 45 ಡಿಗ್ರಿ ಐತಿ. ಹೌದಾ? 45 ಡಿಗ್ರಿ ಐತಿಲ್ಲ? 45 ಡಿಗ್ರಿ ಐತಿ. 80 ಗುಂಡ್ಲೆ ಈಗ ಸೈನ್ 45 ಡಿಗ್ರಿಯ ಬೆಲೆ ಈಗಾಗಲೇ ಹೇಳಿನಲ್ಲ ನಿಮಗ. ನೋಡ್ರಿ ಚಾರ್ಟ್, ಈಗಾಗಲೇ ಹೇಳಿದ್ದೆ ನಾನ್ ನಿಮಗ. ಚಾರ್ಟ್ದಲ್ಲಿ ಎಷ್ಟು ಸೇಮ್ ಇರ್ತೈತೆ ಅಂತ ಏನಿಲ್ಲ. ನೋಡ್ರಿ ಪದೇ ಯಾಕೆ ತೋರ್ಸಾಕತ್ತೇನಿ ಅಂತಂದ್ರ ಈ ಚಾರ್ಟ್ ಬಹಟ್ ಆಗ್ಬೇಕು ನಿಮಗ. ಅಂದಾಗ್ಲೇ ನಿಮ್ಗೆಲ್ಲಾ ಬೆಲೆಗಳು ಬರ್ತಾವ. ಸೈನ್ 45 ಡಿಗ್ರಿದು 1/√2. ಕಾಸ್ 45 ಡಿಗ್ರಿಯ ಬೆಲೆ 1/√2 ಇರ್ತೈತಿ. ಈ ಎಲ್ಲಾ ಚಾರ್ಟ್ ಅನ್ನ ಪದೇ ನೋಡಾಕತ್ತೀರ ಅಂತಂದ್ರ ಏನಾಗ್ತೈತಿ? 45 ಡಿಗ್ರಿ ಒಳಗ ಎರಡುಗಳು ಸೇಮ್ ಇರ್ತಾವ. 45 ಡಿಗ್ರಿ ಒಳಗ ಎರಡು ಏನಿರ್ತಾವು? ಸೇಮ್. ಸೊ ಇದ್ರದ ಆನ್ಸರ್ ಕೂಡ ಸೇಮ್ ಬರ್ತೈತಿ. 1√2. ಈ ರೂಟ್ ತೆಗ್ಯಾಕ ನಾವು ಮ್ಯಾಲಿನಿಂದ √2 ಕೆಳಗಿನಿಂದ ರೂಟ್ ಅನ್ನ ಗುಣಾಕಾರ ಮಾಡ್ತೇವೆ. 80 ಗುಂಡ್ಲೆ 2/√2 ಬರ್ತೈತಿ. 2 1 2 4 40√2 ಇದರದ ಆನ್ಸರ್. ವಾಯ್ ಅಕ್ಷದ ಮೇಲೆನೂ ಕೂಡ ಇದೇ ರೀತಿ ಬರ್ತೈತಿ. ಈ ರೀತಿ ಏನ್ ಮಾಡ್ತೇವೆ ನಾವು? ಎಕ್ಸ್ ಅಕ್ಷದ ಮೇಲೆ ಮತ್ತು ವಾಯ್ ಅಕ್ಷದ ಮೇಲೆ ಏನ್ ಮಾಡ್ತೇವಿ? ಕಂಡುಹಿಡಿತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನ ಏನೈತಿ?
ಓಕೆ, ಈಗ ರಿಸಲ್ಟಂಟ್ ಕಂಡು ಹಿಡಿಯೋದು. ಅವ್ರ ರಿಸಲ್ಟಂಟ್ ಕೊಟ್ಟು ಬಿಟ್ಟಿರ್ತಾರೆ. ಈಗಾಗಲೇ ನಾವು ರಿಸಲ್ಟಂಟ್ ತೆಗಿಯಾಕತ್ತಿದ್ವಿ, ಪರಿಣಾಮವನ್ನ ತೆಗಿಯಾಕತ್ತಿದ್ವಿ. ಈಗ ಪರಿಣಾಮವನ್ನ ಕೊಟ್ಟಿರ್ತಾರೆ, ಇದ್ರದ ಪರಿಣಾಮ ಕಂಡು ಹಿಡಿದು ಅಂತಾರೆ. ಇದರದ ಪರಿಣಾಮವನ್ನ ಹೆಂಗ ಕಂಡು ಹಿಡಿಬೇಕು? ಇದರದ ಪರಿಣಾಮವನ್ನ ಕಂಡು ಹಿಡಿಬೇಕಂತಂದ್ರೆ ಏನ್ ಮಾಡ್ಬೇಕು ನಾವು? ಅಂಡರ್ ರೂಟ್ ಸ್ಕ್ವೇರ್ ಮಾಡ್ಬೇಕು. ಇದೇನ ಆನ್ಸರ್ ಇರ್ತೈತ್ಲಾ, ಇದಕ್ಕ ಅಂಡರ್ ರೂಟ್ ಸ್ಕ್ವೇರ್ ಮಾಡ್ಬೇಕು. ಸೊ ಅಂಡರ್ ರೂಟ್ ಹಾಕಿದ್ವಿ, ಆಮೇಲೆ ಇವುಗಳಿಗೆ ಸ್ಕ್ವೇರ್ ಮಾಡ್ರಿ. ಇಲ್ಲಿ 3 ಐತಿ, 3 ಸ್ಕ್ವೇರ್ ಮಾಡ್ರಿ. ಆಮೇಲೆ ಇಲ್ಲಿ ಪ್ಲಸ್ ಚಿಹ್ನೆ ಇದ್ರ ಪ್ಲಸ್ ಚಿಹ್ನೆ ಹಾಕ್ರಿ. 4 ಐತಿ, 4ರ ಸ್ಕ್ವೇರ್ ಅನ್ನ ಮಾಡ್ರಿ. ಸೊ ಅಂಡರ್ ರೂಟ್ ಎಷ್ಟಾಯ್ತು? 3 3ಲೆ 9, 4 4ಲೆ 16. ಸೊ ಎರಡುಗಳನ್ನ ಕೂಡ್ಸಿದ್ವಿ ಅಂತಂದ್ರ ಎಷ್ಟು ಬರ್ತೈತ್ರಿ? ಇದು 25 ಬರ್ತೈತಿ. 25 ಹೊರಗ್ ತೆಗದ್ವಿ ಅಂತಂದ್ರ ಆನ್ಸರ್ ಎಷ್ಟು ಬರ್ತೈತಿ? ಆನ್ಸರ್ ಎಷ್ಟು ಬಂತು ಇದ್ರದ? 5 ಬಂತು. ಈಗ ಇಲ್ಲಿಯೂ ಕೂಡ ಒಂದು ರಿಸಲ್ಟಂಟ್ ಅನ್ನ ಕೊಟ್ಟಾರು, ಇದರ ರಿಸಲ್ಟಂಟ್ ಅನ್ನ ಕಂಡು ಹಿಡಿಬೇಕಾಗೈತಿ. ಸೊ ಇಲ್ಲಿ ಅಂಡರ್ ರೂಟ್ ಏನ್ ಮಾಡ್ಬೇಕು? ಸ್ಕ್ವೇರ್ ಮಾಡ್ಬೇಕು. 12ರ ಸ್ಕ್ವೇರ್ ಮತ್ತು 5ರ ಸ್ಕ್ವೇರ್ ಮಾಡಕ್ 12 12ಲೆ ಎಷ್ಟು ಬರ್ತೈತಿ? 12 12ಲೆ 144 ಪ್ಲಸ್ 5 5ಲೆ 25. ಸೊ ಇದನ್ನ ಕೂಡ್ಸಿದಾಗ ಎಷ್ಟು ಬರ್ತೈತಿ? 9 4 5 1 6 169 ಬರ್ತೈತಿ. ಸೊ ಇದು ಎದರ್ದ್ ಹೇಳ್ರಿ? ವರ್ಗಮೂಲ ಎದರ್ದ್? ಇದು 13 ಆಗ್ತೈತಿ. 13 13ಲೆ 169. 13 13ಲೆ ಎಷ್ಟ್ರಿ? ಓಕೆ, ರಿಸಲ್ಟಂಟ್ ಕಂಡು ಹಿಡಿಬೇಕಾಗಿತ್ತು ಅಂತಂದ್ರ ಅಂಡರ್ ರೂಟ್ ಸ್ಕ್ವೇರ್ ಮಾಡ್ಬೋದು. ರೂಟ್ ಒಳಗ್ ಹಾಕೋದು, ಇಲ್ಲಿ ಏನ್ ಸಂಖ್ಯೆ ಇರ್ತಾವೋ ಅವುಗನ್ನ ಸ್ಕ್ವೇರ್ ಮಾಡಿ ಈ ರೀತಿ ಮಾಡ್ಕೊಂತ ಹೋಗೋದು. ಮುಗಿತ್ಲಾ? ಸೊ ಇಲ್ಲಿಗೆ ಏನು ಅಂತಂದ್ರ ಎಲ್ಲವೂ ನಿಮ್ಮ ಇವನ್ ಮುಗಿದವು. ಯಾವ ರೀತಿ ಲೆಕ್ಕಗಳನ್ನ ಬಿಡಿಸ್ಬೇಕು, ಇದು ಬೇಸಿಕ್ ಆಗಿರುವಂತದ್ದು. ಆಮೇಲೆ ಮೆಜರ್ಮೆಂಟ್ಗಳು, ಯೂನಿಟ್ಸ್ ಗಳು ಆಗಿರ್ಬಹುದು, ಐ ಕ್ಯಾಪ್, ಜೆ ಕ್ಯಾಪ್, ಇದೆಲ್ಲ ಒಂದು ಟಾಪಿಕ್ ಮುಗಿತೈತಿ ಇಲ್ಲಿಗೆ, ಈ ಮೆಜರ್ಮೆಂಟ್ ಅದ್ದು. ಈಗ ನೆಕ್ಸ್ಟ್ ನಾವು ಏನ್ ಮಾಡೋಣ ಅಂತಂದ್ರ ನೆಕ್ಸ್ಟ್ ಟಾಪಿಕ್ ಅನ್ನ ನೆಕ್ಸ್ಟ್ ಕ್ಲಾಸ್ ದಲ್ಲಿ ನೋಡೋಣಂತ. ನೆಕ್ಸ್ಟ್ ಟಾಪಿಕ್ ಬರುವಂತದ್ದು ಯಾವ್ದು ಅಂತಂದ್ರ ಮೋಷನ್ ಬರ್ತೈತಿ. ಮೋಷನ್ ಅಂತಂದ್ರ ಏನು? ಚಲನೆ. ಸೊ ಈ ಟಾಪಿಕ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡೋಣ. ಇವುಗಳ ಕಾನ್ಸೆಪ್ಟ್ ಅನ್ನ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಫಿಸಿಕ್ಸ್ ದಲ್ಲಿ. ಕಾನ್ಸೆಪ್ಟ್ ಗಳನ್ನ ಒಳ್ಳೆ ರೀತಿಯಿಂದ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಯಾವ ರೀತಿ ಬೇಕಾದ್ರೂ ಕೂಡ ಕ್ವಶನ್ ಕೇಳಿದ್ರೆ ನಿಮಗ ಬಿಡಿಸ್ಲಿಕ್ಕೆ ಬರ್ತೈತಿ. ಮೊದಲು ಫಿಸಿಕ್ಸ್ ದಲ್ಲಿ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಸೊ ಆದಷ್ಟು ಎಲ್ಲರೂ ಕೂಡ ಏನ್ ಮಾಡ್ರಿ, ಕ್ಲಾಸಸ್ ಗಳನ್ನ ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಹೋಗಿ ಮುಟ್ಲಿ ಕ್ಲಾಸಸ್ ಗಳನ್ನ. ಆಮೇಲೆ ಆದಷ್ಟು ಏನ್ ಮಾಡ್ರಿ ಅಂತಂದ್ರ ಮನೆಯಲ್ಲಿ ಕುಂತು ಅಭ್ಯಾಸ ಮಾಡ್ರಿ ಒಳ್ಳೆ ರೀತಿಯಿಂದ. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಅನ್ನ ಮಾಡ್ರಿ. ಆಮೇಲೆ ಕ್ಲಾಸಸ್ ಗಳು ನಿಮ್ಗೆ ಹೆಂಗ್ ಅನ್ಸಾಕತ್ತಾವು ಅನ್ನೋದನ್ನ ಎಲ್ಲರೂ ಕೂಡ ಕಮೆಂಟ್ ಮಾಡ್ರಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.